ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಈ ಜಗತ್ತಿಗೆ ಭೇದವಿಲ್ಲದಂತಹ ಸಿದ್ಧಾಂತವನ್ನ ಕೊಟ್ಟಿರುವಂತಹ ಮಹಾಮಾನವತಾವಾದಿ ವಿಶ್ವಗುರು ಬಸವೇಶ್ವರರ ಅಂತರಂಗದ ದಿವ್ಯ ಜ್ಯೋತಿಗೆ ಶರಣೆನ್ನುತ್ತಾ ಮಾನವ ಕುಲಕೋಟಿ ಕಲ್ಯಾಣಕ್ಕೆಂದು ತಮ್ಮದೇ ಆದ ತತ್ವ ಮತ್ತು ಸಿದ್ಧಾಂತವನ್ನ ಬಿಟ್ಟು ಹೋದ ಜಗದೆಲ್ಲ ಸಂತ ಮಹಂತ ದಾರ್ಶನಿಕರ ಅಂತರಂಗದ ದಿವ್ಯ ಜ್ಯೋತಿಗೆ ಶರಣೆನ್ನುತ್ತಾ ಗಂಗಾವತಿ ನಾಡಿನ ಈ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಶರಣ ಜೀವನ ದರ್ಶನ ಪ್ರವಚನವನ್ನ ಏರ್ಪಡಿಸಿರುವಂತಹ ಈ ಪ್ರವಚನ ಸಮಿತಿಯ ಎಲ್ಲ ಪದಾಧಿಕಾರಿ ವರ್ಗವೇ, ಪ್ರತಿ ದಿವಸವೂ ಕೂಡ ಪ್ರವಚನವನ್ನ ಭಕ್ತಿ ಶ್ರದ್ಧೆಯಿಂದ ಆಲಿಸ್ಲಿಕ್ಕೆ ಬಂದಂತಹ ನಾಡಿನ ಎಲ್ಲ ತಂದೆ ತಾಯಿಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ವೇದಿಕೆ ಮೇಲಿನ ಎಲ್ಲ ಅತಿಥಿ ಮಹೋದಯರೇ, ದಾಸೋಹಿಗಳೇ, ತಮ್ಮೆಲ್ಲರಿಗೂ ಬಸವ ಭಕ್ತಿಯ ಶರಣಾರ್ಥಿಗಳು. ಯಾಕೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ಜಗತ್ತಿನ ಎಲ್ಲ ಚರಾಚರ ಜೀವಿಗಳೊಳಗೂ ಒಂದಾಗಿ ಅವರಿಗೆ ಅರಿವಿಲ್ಲದಂತೆ ಅವರು ಒಳಗ ಇದ್ರೂ ಕೂಡ ನಾನಿನ್ನೊಳಗದೇನೆ ಅಂತ ಹೇಳಕ್ ಹೋಗಲ್ಲ. ಜ್ಞಾನದ ಮುಖ ಎಷ್ಟು ಪ್ರಬಲವಾಗೈತಲ್ಲ, ಅದರ 10ರಷ್ಟು ಪ್ರಬಲವಾದ ಮುಖ ಅಜ್ಞಾನದ ಮುಖ. ಅದಕ್ಕೆ ಒಬ್ಬ ಮಹಾತ್ಮ ಬಹಳ ಚಲೋ ಮಾತು ಹೇಳ್ತಾನೆ, ಎಚ್ಚೆತ್ತ ಅರಿವಿಗಿಂತಲೂ ಮಲಗಿದ ಪಶು ಬಲು ಪ್ರಭಾವಶಾಲಿ ಅಂತ. ನಾವು ಎಚ್ಚೆತ್ತ ಅರಿವಿಗಿಂತಲೂ, ಯಾವುದು ಎಚ್ಚೆತ್ತ ಅರಿವು? ಒಂದ್ ಸಂಕಲ್ಪ. ಏನ್ ಸಂಕಲ್ಪ? 10 ದಿನಗಳ ಬಸವೇಶ್ವರನ ಜಾತ್ರೆಯ ಅಥವಾ ಜಯಂತಿಯ ನಿಮಿತ್ತ ಆ 10 ದಿನಗಳ ಕಾಲ ಪ್ರವಚನಕ್ಕೆ ತಪ್ಪಿಸ್ಲಂಗ್ ಹೋಗ್ಬೇಕು ಅನ್ನೋದು ಒಂದ್ ಸಂಕಲ್ಪ. ಆ ಸಂಕಲ್ಪಕ್ಕೆ ಕಟಿಬದ್ಧರಾಗಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಲಂಗ ಬರದೈತಲ್ಲ, ಅದು ನಿಖರವಾದ ನಿರ್ಧಾರ. ಹಾಗೆ ನಿಖರವಾದ ನಿರ್ಧಾರದೊಳಗೆ ತನ್ನ ಮೂಲ ಸ್ವರೂಪ ಅಂತ ತಿಳ್ಕೊಂಡು ನಿಷ್ಕಲ್ಮಶವಾಗಿ ಕುಂದ್ರದೈತಲ್ಲ, ಅದು ಯಥಾರ್ಥ. ಇದಾವುದರೂ ಪರಿವೇ ಇಲ್ಲ ಅಂತ ಮನುಷ್ಯ ಯಾವಾಗ ಬೇಕಾದಾಗ ಬರ್ತಿರ್ತಾನ, ಯಾವಾಗ ಬೇಕಾದಾಗ ಹೋಗ್ತಿರ್ತಾನ, ಏನ್ ಬೇಕಾದ್ ಮಾಡ್ತಿರ್ತಾನ. ಯಾಕಂದ್ರೆ ಇದಾವುದರ ಪರಿವು ಆತನಿಗಿಲ್ಲ. ಈ 10 ದಿನಗಳ ಮಹತ್ವ ಆತನಿಗೆ ಗೊತ್ತಿಲ್ಲ. ಸರಿ, ಯಾಕೆ ಹಿಂಗ ನಡೆಯಕದಂತೆ ಅಂತಾರ ಶರಣರು. ಇದೆಲ್ಲ ನಡೆದದಲ್ಲ, ಏನ್ ಕಾರಣದಕ್ಕ ಹಿಂಗ್ಯಾಕ ಆಗತ್ತೆ ಅಂತಾರು. ಇಷ್ಟೆಲ್ಲಾ ಗದ್ದಲಗಳು, ಇಷ್ಟೆಲ್ಲಾ ದ್ವಂದ್ವ, ಇದೆಲ್ಲದಕ್ಕೂ ಏನು ಕಾರಣ ಅಂತಾರ ಮಹಾತ್ಮರು ಅಂದ್ರ ಮರುವೆ ಅನ್ನುವಂಥದ್ದು ದೊಡ್ಡ ಕಾರಣ ಅಂತಾರ. ಅರಿವಿನ ಜೊತೆಯಾಗೆ ಅದರ ನೆರಳಾಗೆ ಬಂದದ್ದೇನಂದ್ರ ಮರೆವು. ಯಾವಾಗ ಮರೆವು ನಮ್ಮನ್ನ ಬೆನ್ನತ್ತಿ ಕಾಡಕತ್ತಲ್ಲ, ಆ ಮರುವಿಗೆ ಜಾರಿದ ಮನುಷ್ಯ ನಾನು ಮಹಾದೇವ ಸ್ವರೂಪ ನನ್ನ ಮರೆತ ನರನಾಗಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗಾಗಿ ಆತ ಯಾವುದಕ್ಕೂ ಅಷ್ಟು ಪ್ರಾಶಸ್ತ್ಯ ಕೊಡಲ್ಲ. ಅದು ಹೆಂಗ್ ಬೇಕಂತ ಬರುತ್ತಾನ. ಯಾಕೆ ಹಿಂಗಾಗ್ಲಿಕ್ಕತ್ತು? ಅದಕ್ಕೆ ಅದ್ರ ಪ್ರಭಾವ ಏನು, ಅದು ಹೆಂಗ ಅಂತ ಹೇಳ್ತಾರ. ಎಷ್ಟು ಎಲಿಯಾಗಿ ಬೆಚ್ಚಿದ್ರು ಅಂತ ಹೇಳ್ತಾರೆ. ಎಲ್ಲಿಂದ ಶುರು ಮಾಡ್ತಾರ ಅಂತಂದ್ರೆ ಅವರು ಎಲ್ಲಿಂದ ನಮಗೆ ತಿಳುವಳಿಕೆಯನ್ನು ಕೊಡಕ್ ಹೋಗ್ತಾರಂದ್ರ, ಪ್ರಪಂಚದ ಯಾವ್ದಾದ್ರೂ ಒಂದು ಧರ್ಮದಲ್ಲಿ ಸಮಾಜ ಮಣ್ಣೊಳಗಿರುವಂತ ಕೂಡ ಇಲ್ಲಿ ಸಂಸ್ಕಾರದ, ಇಲ್ಲಿ ಆಚರಣೆ ನೀನು ಅನ್ನೋದು ಮರೆತಲ್ಲ. ನನ್ನನ್ನ ನೀನು ನಿನ್ನರಿಸಬೇಡ, ಎನ್ನರಿಸಿ.
ನೀನ್ ಅದ್ ಏನ್ ಮಾಡ್ಬೇಡ ಅಂತಂದ್ರ ನಿನ್ನ ಸ್ವರೂಪವನ್ನು ತಿಳಿಸ್ಕೊಡೋ ಅವಶ್ಯಕತೆ ನನಗಿಲ್ಲ. ನಿನ್ನ ಸ್ವರೂಪ ತಗೊಂಡು ನಾ ಏನ್ ಮಾಡ್ತೀನಿ ಇದು ಹೇಳುವಂತ ಬೇರೆ ಯಾವ ಅಂತಂದ್ರ ನನ್ನ ಸ್ವರೂಪ ಏನಂತ ಗೊತ್ತಾಗ ನನಗೆ ನನ್ನ ಸ್ವರೂಪನೇ ಏನಂತ ಗೊತ್ತಿಲ್ಲ ಅಂದಾಗ ನಾನು ತಿರುಗ್ತೇನೆ. ಗಲ್ಲಿ ಗಲ್ಲಿ ನೋಡಿ ನೋಡಿ ಹಾಂಗೆ ಸವೆದರು ನೋಡ ಲೋಕದ ನರಳುಗಳೆಲ್ಲ. ತನ್ನೊಳಗಿಪ್ಪ ಗಲವನರಿಯದೆ ಹಾಂಗೆ ಸವೆದರು ನೋಡ ಲೋಕದ ನರಳುಗಳೆಲ್ಲ. ಒಳಗಿಪ್ಪ ಗುಹೇಶ್ವರದ ನಿಲುವಿನ ನಿಜವನರಿಯದೆ ಸುಮ್ಮನೆ ಮಣ್ಣಾಗಿ ಹೋದರಲ್ಲ ಅಂತ ಅಲ್ಲಮ್ಮ. ಏನೆಲ್ಲವೂ ಅದಲ್ಲ ಅದು ನಿನ್ನೊಳಗ ಅದಕ್ಕ ನಾ ಸ್ಪರ್ಧಾಡಕತ್ತೀನಿ. ಅದಕ್ಕೆ ಅವ್ರು ಏನ್ ಹೇಳಕತ್ತ ಅಂದ್ರ ಎನ್ನನ್ನ ಅನುಯಿಸರು ಅಲ್ಲ, ನಾನು ನಿನಗೆ ಶಿಷ್ಯನಲ್ಲ ಅಂತಾರೆ. ನಿನ್ನನ್ನು ಅನುಯಿಸಬೇಡ, ಎನ್ನನ್ನು ಅನುಯಿಸು. ನನಗ ನಿನ್ನ ರೂಪ ಅಂತ ಹೊಸಕ್ ಹೋಗ್ಬೇಡ ಮರಯ್ಯ. ನೀನು ದೇವರ ಹೆಂಗದಿ ಏನದಿ ಎತ್ತದಿ ನನಗೆ ಅದ್ರ ಬಗ್ಗೆ ಏನೂ ಬೇಕಾಗಿಲ್ಲ. ಒಟ್ಟ ನನ್ನ ಈ ಭೂಮಿಗೆ ತಂದೆ ಅಂದ ಬಳಕ ನಮ್ಮ ಮುಂದಿರುವಂತ ಸವಾಲುಗಳೇನಂದ್ರ ನಾ ಯಾರು, ಯಾಕೆ ಬಂದೆ, ಹೊಕ್ಕೇನಿ ಅಂದ್ರೆ ಎಲ್ಲಿ ಹೊಕ್ಕೇನಿ. ಈ 3 ಪ್ರಶ್ನೆಗಳ ಹುಡುಕಾಟವೇ ಬುದ್ಧ, ಬಸವ, ಮಹಾವೀರ, ಜಗತ್ತಿನ ಎಲ್ಲ ದಿಗ್ದರ್ಶಕರ ಹುಡುಕಾಟ. ಯಾರ ತಲೆಯೊಳಗೆ ಈ 3 ಪ್ರಶ್ನೆಗಳ ಕಡಾಕ್ಷ ಮಾಡ್ತಾವಲ್ಲ ಆತ ತನ್ನ ಅಂತರಂಗದ ಅರಿವಿನ ಯಾತ್ರೆಯನ್ನು ಮಾಡ್ಲಿಕ್ಕೆ ಕೋಶಿಶ್ ಮಾಡ್ತಾನೆ, ಪ್ರಯತ್ನ ಪಡ್ತಾನೆ. ಯಾರಿಗೆ ಈ 3 ಪ್ರಶ್ನೆಗಳ ಹುಡುಕಾಟ ಇರಲಿಲ್ಲ ಆತ ಸುಮ್ಮನ ನೇಮಕ್ಕ ನಿತ್ಯಕ್ಕ ಮಾಡಿ ಮಾಡಿ ಬಳಲಿ ಬಳಲಿ ಸತ್ತು ಹೋಗ್ಬಿಡ್ತಾನ ಒಂದು ದಿವಸ. ನಮ್ಮೊಳಗೆ ನಿಜವಾದ ಅಧ್ಯಾತ್ಮ ಶುರುವಾಗೋದು ಯಾವಾಗಂದ್ರ ನನ್ನ ಒಳಗಿನ ಅರಿವಿನ ಯಾತ್ರೆ ಯಾವಾಗ ಶುರುವಾಗತ್ತಲ್ಲ, ನನ್ನ ಮೂಲ ಸ್ವರೂಪದ ಬಗ್ಗೆ ಚಿಂತನೆಗಳು ನಮ್ಗೆ ಯಾವಾಗ ಶುರುವಾಗ್ತದಲ್ಲ ಅವಾಗ ಅವಾಗ ನಮ್ಗೇನಾಗತ್ತೆ ಅಂದ್ರ ಅಂತರಂಗದ ಯಾತ್ರೆ ಶುರುವಾಗತ್ತೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಹೇಳಂಗಿಲ್ಲ ಕುವೆಂಪು ಚಲೋ ಮಾತು ಹೇಳಂಗಿಲ್ಲ. ಎಷ್ಟು ಚಲೋ. ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ, ನುಗ್ಗಿದರೆಲ್ಲೂ ಸಿಗಲಿಲ್ಲಣ್ಣ. ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ, ನುಗ್ಗಿದರೆಲ್ಲೂ ಸಿಗಲಿಲ್ಲಣ್ಣ. ಢಣ 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 ಗಂಟೆಯ ಬಾರಿಸಿದಡಿಲ್ಲ, ಮಣ 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 ಮಂತ್ರವ ಜಪಿಸಿದಡಿಲ್ಲ. ಗಂಗೆಯಲ್ಲಿ ಮಿಂದಡಿಲ್ಲ, ಲಕ್ಷ ಗಂಗೆ ಬಂದರಿಲ್ಲ. ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ, ನುಗ್ಗಿದರೆಲ್ಲೂ ಸಿಗಲಿಲ್ಲಣ್ಣ. ಅಂತರಂಗದ ಸತ್ವದ ಸತ್ಯದೊಳಗೆ ನಿಂತವರ ಅಂಗಣದೊಳಗೆ ಸ್ವರ್ಗದ ಬಾಗಿಲು ಇಪ್ಪುದಣ್ಣ ಅಂತ ಹೇಳ್ತೇವೆ ನಾವು. ಎಲ್ಲೈತಿ ಅಂದ್ರೆ ಸತ್ಯದೊಳಗೆ ಯಾರು ನಿಂತಿರ್ತಾರಲ್ಲ, ದ ಟ್ರೂ ದ ಲೈಫ್ ಅಂತ ಯಾರು ಬಂದಿರ್ತಾರಲ್ಲ ಅಲ್ಲಿ ಮಾತ್ರ ಶಿವದರ್ಶನ ಮತ್ತು ಸತ್ಯದರ್ಶನ ಆಗಕ್ಕೆ ಸಾಧ್ಯ ಅಂತ. ಬಂಡವಾಳೆ ಬದುಕಿ ಅಂಗಕ್ಕೆ ಲಿಂಗ ಕಟ್ಟಿದ್ರೆ ಏನು, ಬಂಡವಾಳೆ ಬದುಕಿ ಇವತ್ತು ಹೆಚ್ಕೊಂಡ್ರೆ ಏನ, ಬಂಡವಾಳೆ ಬದುಕಿ ಏನಾರ ಮಾಡಿ ನೀವು ಏನ್ ಮಾಡಿದ್ರೆ ಏನದ ಹೇಳ್ರಿ. ಏನ್ ಮಾಡಿದ್ರು ನನ್ನ ಬದುಕೇ ಶುದ್ಧಿಲ್ಲ ಅಂದ್ರ ನಾ ಏನಾಯ್ತು ಹೇಳಕ್ ಕಷ್ಟ ಮೀಸಲದನಿ, ನಡಿ ಒಳಕ ಇಲ್ಲ ಅಂದ್ರ ನಡೆ ನನಗೆ ಬೇಡ, ನಡಿ ಮಾತ್ರ ಮೀಸಲಾಗಿತ್ತು ಅಂತಂದ್ರ ಅದನ್ನ ನಮ್ಮ ಶರಣರು ಎಂದು ಒಪ್ಪಲ್ಲ. ನಮ್ಮ ಶರಣರ ಸಂಸ್ಕೃತಿ ಮೊದಲು ಏನು ಅಂತಂದ್ರೆ ಕ್ರಿಯಾ ಸಂಸ್ಕೃತಿ. ಇಲ್ಲಿ ಕ್ರಿಯೆಗೆ ಪ್ರಾಧಾನ್ಯತೆ ಅದ, ನಡೆಗೆ ಪ್ರಾಧಾನ್ಯತೆ ಅದ, ನುಡಿಗೆ ಪ್ರಾಧಾನ್ಯತೆ ಇಲ್ಲ. ಹಂಗಾರೆ ನುಡಿ ಯಾಕೆ ಬೇಕು ಅಂತಂದ್ರ ಏನು ನುಡಿದಾರ ಅಂತ ಗೊತ್ತಾಗಬೇಕಾಗಿತ್ತಲ್ಲ. ಇಡೀ 27 ಸಿಕ್ಕಂತ 27,219 ವಚನಗಳದವಲ್ಲ, ಆ ವಚನಗಳು ನಮಗೆ ಏನ್ ಹೇಳಕತ್ತವ ಅಂತ ಗೊತ್ತಾಗಬೇಕತ್ತಲ್ಲ. ಅದಕ್ಕಾಗಿ ನುಡಿ. ಮತ್ತದು ಕೇವಲ ನುಡಿ ಅಲ್ಲ, ಆ ನುಡಿ ಮಂತ್ರ ಸ್ವರೂಪ. ಆ ನುಡಿ ನನ್ನ ಅರಿವಿನ ಅಂಗಳದ ಅರಿವಿನ ಪಡತೆ, ದೀಪ, ಬೆಳಕು. ಅದನ್ನ ನಾವು ಒಳಗೆ ಹಚ್ಕೋಬೇಕಾಗೈತಿ ಅಂತಂದ್ರ ನನಗ ಅನಾದಿ ನಿರಂಜನ ಪರವಸ್ತು ಅನ್ನುವಂತ ಶರಣನ ಮೂಲ ರೂಪ ಗೊತ್ತಾಗಬೇಕಾಗೈತಿ ಅಂದ್ರ ಅವ್ರ ಏನ್ ಹೇಳಕತ್ತಾರ ಅಂದ್ರ ಮೊದಲ ನೀನು ಮಾರಯ್ಯ ಏನ್ ಮಾಡ್ಬೇಕಾಗೈತಿ ಅಂದ್ರ ನಿನ್ನನ್ನು ಅರುಹಿಸಬೇಡ, ಎನ್ನನ್ನು ಅರುಹಿಸು. ನಿನ್ನನ್ನ ತಿಳ್ಸಕ್ ಹೋಗ್ಬೇಡ, ನಿನ್ನನ್ನ ತಿಳಿಸುವಂತ ಅವಶ್ಯಕತೆ ನನಗಿಲ್ಲ. ಇದು ಈದಾದ್ರೆ ಯಾವಾಗ ಬರ್ತದೆ ಗೊತ್ತಾ ನಿಮ್ಗ? ಇದಿಲ್ವೈತಲ್ಲ, ನಿಮ್ಗೆ ಹೇಳೋ ತಾಕತ್ ಬೇಕಲ್ಲ. ಈಗ ನಿನ್ನನ್ನು ಅರುಹಿಸಬೇಡ, ನಿಮ್ಗೆ ಯಾರ್ಯಾರ ಈ ತಾಕತ್ತದ? ದೇವರ ಗುಡಿಗೆ ಹೋಗಿ, ಗರ್ಭಗುಡಿ ಇರ್ತಪ್ಪ, ದೇವರಿಗೆ ಹೋಗಿ ನಿನ್ನ ರೂಪ ನಿನ್ನ ಆಕಾರ ನನಗೆ ಬೇಕಾಗಿಲ್ಲ ಮಾರಾಯ, ನನ್ನ ಮೂಲ ಸ್ವರೂಪ ತಿಳಿಸ್ಕೊಡುವಂತ ಕೇಳುವಂತ ತಾಕತ್ ನಿಮ್ಗೆ ಏನ್ರದನ? ಏನೂ ಇಲ್ಲ. ನಿಮ್ಗೆ ಏನ ಇದ್ರೆ ಏನಂದ್ರೆ 20 ಇಲ್ಲ 10 ಪರ್ಸೆಂಟ್ 2 ಉನ್ ಕಡ್ಡಿ ಬೆಳಗ್ಗೆ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಲಾಯರ್ ಆಗ್ಬೇಕು, ನನ್ನ ಮಗ AC ಆಗ್ಬೇಕು, ನನ್ನ ಮಗ ಕಮಿಷನರ್ ಆಗ್ಬೇಕು, ಕಮಿಷನರ್ ಮಗ ಕಮಿಷನರ್ ಸೊಸೆನೇ ಸಿಗ್ಬೇಕು, ಬೇರೆ ಸಿಗ್ಬಾರ್ದು. ಹಚ್ಚಿದ ಉದನ್ ಕಡ್ಡಿ ಎಷ್ಟು ಕಿಮ್ಮತ್ತಿಂದ? 10 ಪೈಸಾ ಉದನ್ ಕಡ್ಡಿ ಇಲ್ಲ, 10 ರೂಪಾಯಿ ಹಿಡ್ಕೋರಿ. 10 ರೂಪಾಯಿ 2 ಉದನ್ ಕಡ್ಡಿ. ಆ 2 ಉದನ್ ಕಡ್ಡಿ ಗರ್ಭಗುಡಿಯ ದೇವರಿಗೆ ಬೆಳಗಿ ಹೊರ ಏನ್ ಬಿಡಕತ್ತೀನಿ? ನಿಮ್ಮನ್ನ ಕೇಳಾಕ್ತೀನಿ, ಹೊರ ಬಿಡ್ರಲ್ಲ. ನೀವು ಬೇಡಂಗಿಲ್ಲ ಅಂದ್ರೆ ಸ್ವಾಮಿಗಳ ನಾನು ಸತ್ತೋಗ್ಲಿ ಏನು ಬೇಡಂಗಿಲ್ಲ. ಇವತ್ತ ಹೆಂಗೈತೆ ಹಂಗ ತಗೊಂಡು ಹೋಗ್ ಮಾರಯ್ಯ, ನಾ ಮಾತ್ರ ಏನು ಬೇಡಂಗಿಲ್ಲ ಅಂತ ನನಗೆ ಅವಶ್ಯನೇ ಇಲ್ಲ ಅದ್ರ ಕತೆ. ಏನ್ ಬೇಡ್ಬೇಕಂದ್ರೆ ಲಿಂಗ ಈಗ ಇವತ್ತಿನ ದಿನ ನಿನ್ನ ಮರಯ್ಯ ನೀ ಹೆಂಗಿಟ್ಟಿರ್ತಿಯಲ್ಲ ಹಂಗಿರ್ತೇನೆ, ಆದಷ್ಟು ಅರಿವಿನ ಪ್ರಜ್ಞೆ ಒಳಗೆ ನಾನು ತಗೊಂಡು ಹೋಗು ಅಂತ ಬೇಡ್ಕೊಳ್ಳೋದು ಬಿಟ್ರೆ ಬೇರೆ ಏನೇ ಇಲ್ಲ. ನಾವ್ ಹಂಗ ಯಾರು ಬೇಡ್ಕೊಳಂಗಿಲ್ವೇ? ನಾವು ನೋಡಪ್ಪ ಮಗಳಂತೂ ಎಲ್ಲಾ ಮುಗಿರತ್ತಿಗ ಅಕ್ಕಿನೂ ಡಾಕ್ಟರ್ ಅದಳ, ಡಾಕ್ಟರ್ ಗಂಡು ಸಿಕ್ಕ ಅಂದ್ರ ಕೊಟ್ಟೂರೇಶ
ನಿನ್ನ ಅಂಗಳಕ್ಕೆ ಬಂದು 100 ಇಡ್ಗಾಯಿ ಹೊಡಿತೀನಿ ಮರ, ಹೆಂಗಾರ ಮಾಡೋ ಡಾಕ್ಟರ್ ಸಿಗ್ಲಿ ಅಂತ. ಬಿಕಾಸ್ ಇಟ್ಸ್ ಎ ಪ್ರೊಫೆಷನಲ್ ಗೋಯಿಂಗ್ ಅನ್ ಟು ದಿ ಪ್ರೊಫೆಷನಲ್ ಡಾಕ್ಟರ್, ಹಸ್ಬೆಂಡ್ ಡಾಕ್ಟರ್ ವೈಫ್, engineering husband, engineering wife, lecture husband, lecture wife, everybody, it's a journey start by the professional, you know, Swamiji. And me also job, lecture, my husband also job, you know. What about children? What about children? The children, it's going into the, you know, Swamiji, ನಮ್ಮ ಮನೆಯೊಳಗೆ ಆಯ ಇರ್ತಾರೆ, ಅಕ್ಕಿ ನೋಡ್ಕೊತಾರೆ. ಇಲ್ಲ ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಇರ್ತಾರೆ, ಅವ್ರನ್ನ ನೋಡ್ಕೊತಾರೆ. ಈ ಮೆಟಲಿಸ್ಟಿಕ್ ಬದುಕಿನಲ್ಲಿ ನಾವೆಲ್ಲ ಎಷ್ಟು ಪ್ರೊಫೆಷನಲ್ ಅಂತ ನಾವು ಎತ್ತಿ ತೋರ್ಸಕತ್ತೀವಿ ಜನರಿಗೆ. ನಾವೆಲ್ಲ ಭಾರಿ ಬಿಜಿ ಸ್ವಾಮಿಗಳು, ನಿಮ್ ಪ್ರವಚನ ಕೇಳಕ್ ಬಂದೇವಂದ್ರ ನೀವ ಪುಣ್ಯವಂತರ ತಿಳ್ಕೊರಿ ಅನ್ನುವಂತ ಕಾಲಘಟ್ಟ ಅಲ್ಲ, ಹಂಗನಕತ್ತಿರಲ್ಲ ನನಗೆ. ಏನ್ರಿ ಮಾಡದ್ ಮೇಡಮ್, ಕೇಳಾಕ ಬಂದು ಕುಂತೇವಂದ್ರನ ನೀವು ಲಕ್ಕಿ ಅಂತ ತಿಳ್ಕೊ ಸ್ವಾಮಿಗಳಾಗ್ತೀರ ನಮಗ. ಇಲ್ಲಂದ್ರ ಈ ಗಂಗಾವತ್ಯಾಗ, ಈ ಸೆಕೆ ಒಳಗ, ಈ ಉರಿ ಬಿಸಿಲಾಗ ನಮ್ಗೇನು ಹರಕತ್ ಆಗೈತ್ರಿ ಅಂತೀರ ಅಲ್ಲ? ಅಂತೇವಿ. ಅದ್ ನೀ ಯಾಕೆ ಬಿಚ್ಚ ಹೇಳಕತ್ತೀಯಪ್ಪ, ಸುಮ್ಮನೆ ಹೇಳಂತೀರಿ. ನಾವ್ ಹೇಳಂಗಿಲ್ಲ, ಗರ್ಭಗುಡಿಯ ದೇವರ ಮುಂದೆ ಹೋಗಿ ನನ್ ಮಗ ಹಿಂಗದಾನೆಪ್ಪ ಅಂತವನ ಇಂಜಿನಿಯರ್ ಸಿಗ್ಲಿ ಅಂದ್ರ ನಾವ್ ಅಲ್ಲಿ ಹೋಗಿ ನನ್ನ ಮೂಲ ಸ್ವರೂಪದ ಅರಿವಿಲ್ಲದೆ ನಾನಲ್ಲಿ 100 ಕಾಯಿ ಹೊಡ್ಯಾಕತ್ತೇನಲ್ಲ, ಹೊಡ್ಯಾಕತ್ತಿದ್ದಾರೆ ಏನ್ ಹೊಡ್ಯಾಕತ್ತೀನಿ ವಿಚಾರ ಮಾಡ. ಅಲ್ಲ, ನಾನ್ ನಿಮ್ಮನ್ನ ಕೇಳಕತ್ತೀನಿ, ಆ ತೆಂಗಾಯಿ ಅಂತ ನಿಮ್ಮನ್ನ ಪ್ರಶ್ನೆ ಕೇಳಿ ನಿಮ್ಮ ಅಂತಲ್ಲಿ ಏನ್ ಉತ್ತರದ ಒಂದ್ ಸ್ವಲ್ಪ ವಿಚಾರ ಮಾಡಲ್ಲ. ಕಬೀರ ಬರಿತಾನ, ಇಷ್ಟು ಚಲೋ ಬರಿತಾನ ಕಬೀರ ಅಂತಂದ್ರ, ದರೆಯ ಸಾರವನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ತೆಂಗು ನಾನು. ದರೆಯ ಸಾರವನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ತೆಂಗು ನಾನು. ಎಲ್ಲ ಹುಚ್ಚು ಮನುಷ್ಯನೇ, ನನ್ನನ್ನೇ ಏರಿ, ನನ್ನನ್ನೇ ಹರಿದು, ನನ್ನನ್ನೇ ಪರಚಿ, ನನ್ನ ಮೇಲೆ ಕರ್ಪೂರ ಸುಟ್ಟು, ನನ್ನನ್ನೇ ಒಡೆದು ದೈವದ ದೇವರ ಮುಂದೆ 100 ವರವ ಬೇಡುವೆಯಲ್ಲ, ವರ ನನಗೋ ನಿನಗೋ ಮರಳು ಮಾನವ ಅಂತ ಕಾಯಿ ಕೇಳಿದ್ರೆ ನಿಮ್ಮಂತಲ್ಲೇ ಏನ್ ಉತ್ತರ ಅದ ಹೇಳೋಣ? ಹೋಗಿ ನಿಮ್ಮಂತಲ್ಲಿ ಬೇಡ, ನನ್ನಂತಲ್ಲಿ ಏನು ಉತ್ತರ ಅದ ಹೇಳೋಣ? ನಾನು ಏನದ ಉತ್ತರ? ಚಲೋ ಕಾಯಿ, 3 ಕಣ್ಣಿನ ಕಾಯಿ, ಶಿವನ ಕಾಯಿ, ಶಿವಪ್ಪನ ಕಾಯಿ ಅಂತ ಹೊಡಿತಿರಲ್ಲ, ಒಂದು ಕಾಯಿ ಹೊಡೆದು 100 ವರ ಕೇಳಕತ್ತಿರಲ್ಲ, ಕಾಯಿ ನಮ್ಮನೆ ಕೇಳಕತ್ತಂತ. ದರೆಯ ಸಾರವನ್ನೆಲ್ಲ ಅಂದ್ರೆ ಈ ಭೂಮಿ ಥ್ಯಾಂಕ್ಸ್ ಟು ಅರ್ತ್ ಅಂತ ಹೇಳ್ತದ ತೆಂಗ. ನಾನು ಬೆಳಲಿಕ್ಕೆ ನನಗೆ ಆಸರೆಯಾಗಿ ನಿಂತಿದ್ದ ಭೂಮಿ, ಆ ಪಂಚತತ್ವಗಳು ಅದರೆಲ್ಲ ಸಾರವನ್ನು ತಗೊಂಡು ಆಕಾಶ ಎತ್ತರಕ್ಕೆ ಬೆಳೆದೆ. ನನಗ ಭಗವಂತ ಭಿಕ್ಷೆಯನ್ನ ಕೊಟ್ಟ, ನಾನು ಬೆಳೆದೆ, ಅವನಿಗೆ ಧನ್ಯತಾ ಭಾವದಿಂದ ಹೇಳಿದೆ. ಫಲವನ್ನ ಕೊಟ್ಟಾಗ ಫಲ ಯಾರ ಬಾಯಿಗೆ ಅಂದ್ರೆ ನಿಮ್ಮ ಬಾಯಿಗೆ, ಹೌದಲ್? ಒಂದ್ ವೇಳೆ ನೀವು ಕಾಯಿ ಹೊಡೆದ್ರೆ ದೇವ್ರು ನನಗ ತಗೋತಾನ ಅಂತ ಅನ್ಕೊಂಡಂತ ಹೊಡೆದ ಕಾಯಿ ಅಷ್ಟು ನನಗ ಹೊಡಿತಿದ್ರಿ ನೀವು ಕಾಯಿ? ಸುಮ್ಮನೆ ಪ್ರಶ್ನೆ ಮಾಡ್ಕೋರಿ. ಅಲ್ಲಿ ಹೋಗಿ ಏನಾರ ಕಾಯಿ ಹೊಡೆದ್ವಿ ಅಂದ್ರ ಹೊಡೆದ ಕಾಯಿ ಅಷ್ಟು ನಮಗ ಅಂದ್ರೆ ನೀವು ದೇವ್ರೇ ಮಾಡಿ ಹೇಳಿದ್ರೆ ಒಬ್ಬರ ಕಾಯಿ ತೊಗೊಳಕಿದ್ರೆ ಇದೇನು ಬಂತ ದೇವ್ರು ಎಲ್ಲಿ ಕಿಟಕಿ 40 ರೂಪಾಯಿ ಒಂದು ಕಾಯಿ ತಂಗಿ ಎಲ್ಲಿ ಹೆಚ್ಚಿ ಹೊಡೆದು ಬೇಡ, ಏನು ಬೇಡ. ಅಲ್ಲೇ ನೀವು ನೈವೇದ್ಯ ಮಾಡ್ತೀರಲ್ಲ ದೇವ್ರಿಗೆ, ಹೆಂಗೆ ನೈವೇದ್ಯ ಮಾಡ್ತೀರಿ ಹೇಳಿ? ನೈವೇದ್ಯ ಮಾಡಲ್ಲ ನೀವು. ಇದು ಹೋಳಿಗೆ, ಇದು ಬಜ್ಜಿ, ಇದು ಅನ್ನ, ಇದು ಸಾರು, ಈ ಸರಿಯಾಗಿ ಕೈ ಎದ್ದಿ ನೀ ಹಿಂಗ್ ಸರಿ ನನಗೆ ಇರ್ಲಿ, ನೀ ಹಿಂಗ್ ಸರಿ ನನಗೆ ಇರ್ಲಿ, ಹಿಂಗ ಮಾಡಲ್ಲ ನೈವೇದ್ಯ. ಸಿ ಲೈಕ್ ದಿಸ್, ಕೈ ಹಿಂಗ್ ಬರ್ತೈತೆ, ಇದು ಹಿಂಗ್ ಹೋಗತಿ. ನೀ ಏನಾರ ನನ್ನಂತಲ್ಲಿ ಬಂದಿ ಅಂತೇಳಿ ಹಿಂಗ್ ಮಾಡ್ಕೋತಾನ, ಇದು ಹಿಂಗ್ ಬಂದ್ಬಿಡ್ತೈತೆ ಕೈ, ನೀ ಹಿಂಗ್ ಸರಿ ಅಂತ. ಅಂದ್ರ ದೇವರಿಗೆ ನೈವೇದ್ಯ ಮಾಡಕತ್ತೀವಲ್ಲ, ಭಗವಂತ ಕೊಟ್ಟಿದ್ದನ್ನ ಭಗವಂತ ಕೊಡಾಕ್ರಿ ಅಂತಲ್ಲಿ ಏನದ ಹೇಳ್ರಿ? ಅದೆಲ್ಲವೂ ಭಗವಂತ ಕೊಟ್ಟಂತ ಭಿಕ್ಷೆ ನಮಗೆ. ಅಖಂಡ ಸೃಷ್ಟಿಕರ್ತನ ಒಡ್ಡೊಳಗದೊಳಗ ನಾವೆಲ್ಲರೂ ಆತ ಕೊಟ್ಟ ಭಿಕ್ಷೆ ಒಳಗೆ ಬದುಕಾಕತ್ತೇವಿ. ಮತ್ತ ಆತ ಕೊಟ್ಟಂತ ಭಿಕ್ಷೆ ಒಳಗೆ ಬದುಕಾಕತ್ತಾರ. ನಾವು ಆತಗ ನೈವೇದ್ಯ ಮಾಡೋದಂದ್ರೆ ವಿಪರೀತ ಮತ್ತು ವಿಪರ್ಯಾಸ ಅಲ್ಲ? ಒಂದ್ ವೇಳೆ ನಾನು ನಿಮ್ಮನ್ನ ಕೇಳಕತ್ತೀನಿ, ನೀವು ನೈವೇದ್ಯಕ್ಕೆ ಇಟ್ಟಂತ 2 ಹೋಳಿಗೆ, 2 ಕಾಯಿ, 2 ಹಣ್ಣ ಇಟ್ಟು ನೈವೇದ್ಯ ಮಾಡಿ ಹೊಳ್ಳೆ ಬರ್ಬಿಡದ ಭಗವಂತ ಅವನು ಏನು ತಿಂದ್ಬಿಟ್ರೆ ನಾಳೆಯಿಂದ ನೈವೇದ್ಯ ಮಾಡ್ತೀರಾ ನೀವು? ಕರೆ ಹೇಳಿ ನೋಡೋಣ. ಎಲ್ಲಿದಚ್ಚಿ ಅಮ್ಮರ ಮಾಡೋದ? ನನ್ನ ಗಂಡ ಬಂದು, ನನಗೊಂದು, ನನ್ನ ಮಗ ಬಂದು, ನಮ್ಮ ಅತ್ತಿ ಮಾವನ ಊರ್ ಕಿಮ್ ಕಟ್ಟ ಹೊರಗೆ ಹಾಕಿನಿ. ನಾವಿರೋದಾಗ 3 ಮಂದಿ, ನಾನು ಮಾಡಿದ್ದ 3 ಹೋಳಿಗೆ, ಅದಕ್ಕೆ ನೈವೇದ್ಯಕ್ಕೆ ಅಂತಿಟ್ರೆ ಆಗ್ತಿದ್ರೆ ಬಕ್ವಾ ಹೊರಲಿ, ನಾ ಇಲ್ಲಿ ತರಲಿ ಇನ್ನೊಂದು ಹೋಳಿಗೆ ಅಂತೇಳಿ ನಾಳೆ ಇಡಾಕ ಹೋಗಲಿ. ನಿಮ್ಗೆ ಚೆನ್ನಾಗಿ ಗೊತ್ತದ, ಏನ್ ಚೆನ್ನಾಗಿ ಗೊತ್ತದ? ಭಗವಂತನ ಅಂಗಳಕ್ಕ ನೈವೇದ್ಯ ಮಾಡಿದ್ರ ಯಾವುದನ್ನು ಕೂಡ ನಾವು ತಿನ್ನಂಗಲ್ಲ ಅಂತ ಗೊತ್ತಿದ್ದಲ್ಲೇ ನೀವು ನೈವೇದ್ಯ ಮಾಡಕತ್ತೀರ ಹೊರತು, ಆತ ಏನಾರ ತಿನ್ನಾಕ ಶುರು ಮಾಡಿದ್ರ ನೈವೇದ್ಯ ಮಾಡ್ತೀರಾ ನೀವು? ನಿಮ್ಗೆ ಪ್ರೀತಿ ಬಜ್ಜಿ ಇಟ್ರಿ ಯಾವಾಗ ನೈವೇದ್ಯ ಮಾಡ್ತೀರ? ಅಗ್ಗಾರಿನ ಎಲ್ಲಿ ಹಚ್ಚಿ ಸರಿಪ ಮರ ಅಂತ ಗೆಡ್ಲ ಹಾಸ್ತಿರ್ತೀರಿ, ಅವಾಗ ಹೋಗೋ ಮರ ಎಲ್ಲಿ ಹಚ್ಚಿ ಅಂತೀರಿ. ಹಂಗಾರೆ ಯಾಕೆ ನೈವೇದ್ಯ ಮಾಡೋದಂದ್ರ ಶರಣಾಗತಿ ಭಾವ. ನಾವು ಪ್ರಸಾದ ಮಾಡುವಾಗ ಲಿಂಗಕ್ಕೆ ನೈವೇದ್ಯ ಮಾಡ್ಕೊಂತ ತೊಳಕತ್ತೀವಿ ಅಂದ್ರೆ ಶರಣಾಗತಿ ಭಾವ. ಶಿವನೇ, ಇದು ನೀನು ಕೊಟ್ಟ ಪ್ರಸಾದ ಮರ, ಈ ದೇಹದಿಂದ ಹಿಡ್ಕೊಂಡ ಎಲ್ಲವೂ ನಿನ್ನ ಒಡ್ಡೋಲಗದ ಭಿಕ್ಷೆ,
ಅದ್ರೊಳಗ ನಾನೇನ್ ಮಾಡಕತ್ತೀನಿ ಅಂತಂದ್ರೆ ನಾ ಅನ್ನುವಂತ ಅಹಂಕಾರ ನನ್ನೊಳಗೆ ಬರಬಾರ್ದ. ಎಲ್ಲವೂ ಕರ್ತೃವಿನ ಭೂಮಿಯೊಳಗೆ ಕರ್ತೃ ಕೊಟ್ಟಂತ ಪದಾರ್ಥವನ್ನ ಕರ್ತನಿಗೆ ಅರ್ಪಣೆ ಮಾಡಿ ತಗೊಳಕತ್ತೀವಲ್ಲ, ಸಮರ್ಪಣಾ ಭಾವ. ದಟ್ ಮೀನ್ಸ್ ಇಟ್ಸ್ ಟೋಟಲಿ ಸರೆಂಡರ್. ಯಾವ್ದ ಸರೆಂಡರ್ ಇನ್ ದ ಗಾಡ್. ಭಗವಂತನ ಅಂಗಳಕ್ಕ ನಮ್ಮನ್ನ ನಾವು ಶರಣಾಗತಿ ಭಾವದಲ್ಲಿ ಸರೆಂಡರ್ ಆಗೋದು, ನಾವು ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ಳೋದು. ದೇವರಿಗೆ ಹೂವ, ಹಣ್ಣ, ಕಾಯಿ, ಕರ್ಪೂರ ಅದನ್ನ ಸಮರ್ಪಣೆ ಮಾಡ್ಕೊಳ್ಳೋದಲ್ಲ, ಭಗವಂತನಿಗೆ ಸ್ವತಃ ನನ್ನನ್ನೇ ಸಮರ್ಪಣೆ ಮಾಡ್ಕೊಳ್ಳೋದು, ನನ್ನನ್ನೇ ಸಮರ್ಪಣೆ ಮಾಡ್ಕೊಳ್ಳೋದು. ಅದಕ್ಕಾಗಿ ನಾವು ಹೇಳಕತ್ತಾರ, ಅವ್ರೇನ್ ಹೇಳಕತ್ತಾರ, ಎಲೆ ದೇವನೇ, ದೇವರ ದೇವನೇ, ನನಗೆ ನಿನ್ನ ರೂಪವನ್ನ ಅರಿವಿಸುವ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ರೂಪ ಬೇಡ, ನೀ ನನಗೆ ನಿನ್ನನ್ನು ಅರಿವಿಸಬೇಡ, ನಿನ್ನ ರೂಪ ಏನೋ ಎತ್ತ ನಂಗೆ ಗೊತ್ತಿಲ್ಲ, ಹಂಗಂದ್ರೆ ಬೇಡ, ನಿನ್ನ ಸವಾಸನೆ ಬೇಡ, ನಿನ್ನ ಸ್ವರೂಪವನ್ನು ತೋರಿಸ್ಬೇಡ, ನನ್ನನ್ನು ಅರಿವಿಸು. ನನ್ನನ್ನ ಯಾಕೆ ಕಳಿಸಿದಿ, ಎಲ್ಲಿ ಕಳಿಸಿದಿ, ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದಿ, ಬಂದೆ ಅಂದ್ರ ನಾ ಯಾರು, ಯಾಕೆ ಬಂದೆ, ಎಲ್ಲಿಗೆ ಹೋಗ್ತೀನಿ, ನನ್ನ ಮೂಲ ಸ್ವರೂಪ ಏನು. ಈ ಮೂರು ಪ್ರಶ್ನೆಗಳ ಹುಡುಕಾಟವೇ ಬುದ್ಧನ ಹುಡುಕಾಟ, ಮಹಾವೀರನ ಹುಡುಕಾಟ, ಜಿಸಸ್ಸನ ಹುಡುಕಾಟ, ಪ್ರವಾದಿ ಪೈಗಂಬರನ ಹುಡುಕಾಟ, ಜಗತ್ತಿನ ಎಲ್ಲ ದಿಗ್ದರ್ಶನಗಳ ಹುಡುಕಾಟ. ಈ ಮೂರು ಪ್ರಶ್ನೆ, ನಾ ಯಾರು, ಯಾಕೆ ಬಂದೆ, ಎಲ್ಲಿ ಹೋಗ್ತೀನಿ. ಸಹಜವಾಗಿ ನೀವ್ ಯಾರಂತ ಕೇಳಿ ಹೇಳ್ತಾರೆ, ನೀವು ಸುಮ್ಮನೆ ಕಾಮನ್ ಆಗಿ ಏನಂತೀವ, ನೀ ಯಾರಂದ್ರೆ ನಾನು ಯಾಕೆ ಬಂದೆ ಬರ್ಲಿ ಬೇಡ ನಾಳೆ ಅಂತೀರ. ಕಾಮನ್ ಆಗಿ ನೀವು ಯಾರು ಅಂತ ಕೇಳಿ ಹೇಳ್ತೀನೋ, ಮಲ್ಲಿಕಾರ್ಜುನ್ ನನಗೆ ಹೌದಿಲ್ಲ. ನೀ ಯಾರಪ್ಪ ಅಂತ ಕೇಳಿದ್ರೆ ಇವ್ರ ಹೆಸರು ಹೇಳ್ತೀವಿ. ಪಾಂಡುರಂಗ್, ನಾನು ಪಾಂಡುರಂಗ್ ರೀ ಅಂತ ಅವನ ಹೆಸರು ಹೇಳ್ತಾನ. ನೋಡ್ರಿ ಪ್ರಶ್ನೆ ಹಿಂಗತ್ತಲ್ಲ, ನೀ ಯಾರು ಅಂತದ ಸರಿ, ನೀ ಯಾರು ಅನ್ನೋದ್ರೊಳಗನ ನನ್ನ ಮೂಲ ಸ್ವರೂಪ ಅಡಿಗೆದ. ಪ್ರಶ್ನೆ ಹಿರಿಯರು ಹಿಂಗೆ ಕೇಳಲ್ಲ, ಏತಮ್ಮ ನೀ ಯಾರು ಅಂದ್ರೆ ನಾವು ಪಟ್ಟ ಅಂತ ನಾ ಕಲ್ಲಪ್ರಿ, ಮಲ್ಲಪ್ರಿ, ದ್ಯಾಮಪ್ರಿ ಅಂತ ಹೇಳ್ತೀವಿ, ನೀವು ಬೆಳ್ಳವ, ಗಗ್ಗವ, ದ್ಯಾಮವ ಅಂತ ನೀವು ಹೇಳ್ತೀರಿ, ಹೌದಲ್ಲ. ನಾವ್ ಹಿಂಗೆ ಹೇಳಾಕತ್ತೀವಿ ಅಂತಂದ್ರ ಪ್ರಶ್ನೆ ಅರ್ಥ ಇಲ್ಲ ಅಂತ ಅರ್ಥ ನಮಗ. ಪ್ರಶ್ನೆ ಏನದಂದ್ರ ನೀ ಯಾರು ಅಂತದ. ಆಕಿದ ಆಪ್ ಹೇ ಕೌನ್, ಏ ತೋ ಬತಾವ್, ಹೂ ಆರ್ ಯು. ಜಸ್ಟ್ ಲೈಕ್ ದ ನೇಮ್ ಆಫ್ ಫ್ರೇಮ್, ನೋ. ಇನ್ನು ಕೇವಲ ಒಂದು ಹೆಸರೇ ಅಥವಾ ಕೇಳಿದ ಪ್ರಶ್ನೆ ನಿನ್ನ ಹೆಸರ ಇಲ್ಲ. ನೀ ಯಾರು ಅಂತ ಕೇಳಕತ್ತಾರ ಅವ್ರ. ಅರೆ ನೀ ಯಾರು ಅಂತ ಗೊತ್ತಾಗಬೇಕಾಗಿತ್ತಂದ್ರ ಮೊದಲು ನಿನಗೆ ನಿನ್ನ ಮೂಲ ಸ್ವರೂಪ ಗೊತ್ತಾಗಬೇಕಾಗಿತ್ತಲ್ಲ. ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಬಂದಂತ ಎಲ್ಲರಿಗೂ ನನ್ನ ಮೂಲ ಸ್ವರೂಪ ಗೊತ್ತಾಗಬೇಕಾಗಿತ್ತು, ನನ್ನ ಮೂಲ ಅರಿವು ನನಗೆ ಗೊತ್ತಾಗಬೇಕಾಗಿತ್ತು, ನನ್ನ ಯಥಾರ್ಥ ದರ್ಶನ ನನಗೆ ಗೊತ್ತಾಗಬೇಕಾಗಿತ್ತು. ಅಂತಂದ್ರ ಮನೆಯೊಳಗ ಕುಂತ್ರ ಬರಂಗಿಲ್ಲ, ಕಟ್ಟಿ ಮೇಲೆ ಕುಂತ್ರ ಬರಂಗಿಲ್ಲ, ಟಿವಿ ನೋಡಿದ್ರೆ ಬರಂಗಿಲ್ಲ, ಮೊಬೈಲ್ ನೋಡಿದ್ರೆ ಬರಂಗಿಲ್ಲ. ಎಲ್ಲಿ ಬಂದ್ರ ಮೂಲ ಸ್ವರೂಪ ಗೊತ್ತಾಗತ್ತಿ ಅಂದ್ರ ಕೊಟ್ಟೂರೇಶನ ಅಂಗಳಕ್ಕೆ ಬಂದ ಶರಣ ಜೀವನ ದರ್ಶನ ಅಲಿಸಿದ್ರೆ ಮಾತ್ರ ಗೊತ್ತಾಗತ್ತೆ, ಹೊರತು ಇಲ್ಲಂದ್ರೆ ಯಾವ ಕಾಲಕ್ಕೂ ಗೊತ್ತಾಗಲ್ಲ. ನಾ ಅಲ್ಲೇ ಕುತ್ಕೊಂಡ ಕೇಳ್ತೀನಿ, ಬುದ್ಧಿ ಚಂದ ಕೇಳ್ಸತ್ರಪ್ಪ ಯಪ್ಪ ಅಂತಿರ್ತಾರ ಒಂದಿಷ್ಟು ಮಂದಿ. ಇಲ್ಲೇ ಪಕ್ಕಕ್ಕೆ ಮನೆ ಬುದ್ಧಿ ಅಲ್ಲೇ ಕುತ್ಕೊಂಡ ಕೇಳ್ತಿರ್ತಾರೆ, ಏನ್ ಕುತ್ಕೊಂಡು ಕೇಳಕತ್ತೀವ ನೀನು. ಅತ್ತಾಗ ಧಾರಾವಾಹಿ ನೋಡೋದ, ಇತ್ತಾಗ ಯಾವ್ದೋ ಅದು ಆಗಲ್ಲ, ಇದು ಆಗಲ್ಲ, ಎರಡೂ ಆಗಲ್ಲ. ಅದಕ್ಕೆ ಅವರು ಭಗವಂತನ ಅಂಗಳಕ್ಕೆ ಹೋಗಿ ಏನ್ ಕೇಳಕತ್ತಾರಂದ್ರ, ಹೇ ಭಗವಂತ, ನಿನ್ನ ಮೂಲ ಸ್ವರೂಪದ ಅವಶ್ಯಕತೆ ನನಗಿಲ್ಲ. ಯಾಕ ಈ ಪ್ರಶ್ನೆ ಕೇಳಕ್ ನಿನಗೆ ಯಾವಾಗ ಅಧಿಕಾರ ಬರ್ತತಿ ಅಂತಂದ್ರ, ಮೊದಲ ನನ್ನ ಮೂಲ ಸ್ವರೂಪ ಯಾವಾಗ ಗೊತ್ತಾಗತ್ತಲ್ಲ, ಅವಾಗ ನಾನು ಕೇವಲ ಜಡಧಾರಿ ದೇಹಿ ಅಲ್ಲ, ನಾನು ಕೇವಲ ಆತ್ಮನಲ್ಲ, ನಾನು ಕೇವಲ ಪ್ರಾಣನಲ್ಲ. ಯಾವಾಗ ದೀಕ್ಷಾಗುರು ಈ ಮೂರನ್ನ ತಿಳಿಸ್ತಾನಲ್ಲ, ಅವಾಗ ನೀನು ಆತನೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತೀಯ ತನ್ನ ಅನುಭವದ ಮೂಲಕ. ನನಗ ನಿನ್ನ ವಿರಾಟ ರೂಪದ ಅವಶ್ಯಕತೆ ನನಗೆ ಬೇಡ ಮರೆಯ. ನಿನಗೆ 100 ಕೈಯೋ 100 ಕಾಲೋ 100 ಕಣ್ಣೋ ನನಗದ್ರ ಯಾವ ಅವಶ್ಯಕತೆ ಇಲ್ಲ. ನನ್ನನ್ನ ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟಿಯಲ್ಲ, ಹಂಗಾರೆ ನಾನ್ ಅಂದ್ರೆ ಯಾರು ಅದನ್ನು ಮೊದಲು ತಿಳಿಸು ಅನ್ನವ. ತಮಾಷೆ ಇಲ್ಲ. ಒಬ್ಬ ಅವರ ಆ ದೇವ್ರು ದೊಡ್ಡವ, ಈಗ ದೇವ್ರಿಗೆ ಸ್ಪರ್ಧೆ ರೀ, ಗೊತ್ತದಲ್ಲಿ. ದೇವ್ರೊಳಗ ಸ್ಪರ್ಧೆ. ಈಗ ದೇವ್ರ ಏನಾದ್ರು ಸ್ಪರ್ಧೆ ಮಾಡ್ತಾರ? ಒಂದ್ ವೇಳೆ ದೇವ್ರ ಸ್ಪರ್ಧೆ ಮಾಡಕ್ ಶುರು ನೀವ್ ಯಾರು ಭೂಮಿ ಮೇಲೆ ಇರ್ತೀರಿ? ಯಾರು ಇರಕರ ಸಾಧ್ಯ ಐತಿ? ಏನಾರ ಸ್ಪರ್ಧೆ ಅಂತ ತಿಳಿದ್ಬಿಟ್ರ ದೇವ್ರ ಏನಾರ ಒಂದಿಷ್ಟು ಸ್ಪರ್ಧೆ ಮಾಡಕ್ ಅಂತ ತಿಳ್ಕೊರಿ. ಏನು ಒಂದ್ ಸಣ್ಣ ಸ್ಪರ್ಧೆ ಭಗವಂತದೇನ, ನಾನು ಸಾತ್ವಿಕ ಮನಸ್ಸುಗಳಿಗೆ ಮಾತ್ರ ಆಕ್ಸಿಜನ್ ಕೊಡ್ತೇನೆ, ದುರ್ವಿಚಾರ ದುರ್ನಡತೆಯ ಮನಸ್ಸುಗಳಿಗೆ ಆಕ್ಸಿಜನ್ ಕೊಡಂಗಿಲ್ಲ ಅಂದ್ರ ಇಲ್ಲಿ ಯಾರು ಉಳಿಯಕ್ ಸಾಧ್ಯ ಐತಿ? ಸುಮ್ಮನೆ ಒಂದು ಪ್ರಶ್ನೆ ಹಾಕೋರಂಗ. ಸಾತ್ವಿಕ ಮನಸ್ಸುಗಳಿಗೆ ಮಾತ್ರ ಬದುಕು ಹಕ್ಕಿದೆ, ಅವರಿಗಾಗಿ ಮಾತ್ರ ಆಕ್ಸಿಜನ್ ಅಂತ ಒಂದು ಲೈನಿಂಗ್ ಹೇಳ್ದ ಅಂದ್ರೆ ಭಗವಂತ, ನಾವು ನೀವು ಯಾರು ಇಲ್ಲಿ ಬದುಕಕ್ಕೆ ಸಾಧ್ಯ ಐತಿ? ವಿಚಾರ ಮಾಡ್ರಿ, ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತ ಪಾಪಿಯನ್ನು ಅತ್ಯಂತ ಕ್ರೂರ ವ್ಯಕ್ತಿಗೂ ಕೂಡ ಒಂದು ತುತ್ತ ಅನ್ನವನ್ನ ಕೊಟ್ಟ ಎಲ್ಲವನ್ನ ಮರೆತು ಪ್ರೇಮದಿಂದಿರುವಂತ ಭಗವಂತ ನಮ್ಮನ್ನ ಕಾಡಾಕತನ ನೀವು ಭೂಮಿಗೆ ತಂದು ಹೋಗುದಿಲ್ಲವ. ನಿನ್ನ ಮೂಲ ಸ್ವರೂಪವನ್ನು ತಿಳಿಲಿಕ್ಕೆ ತಂದು ಹೋಗದಾನ. ನಿನ್ನ ಭ್ರಮೆ ಮತ್ತು ನಿನ್ನ ಕರ್ಮಗಳು ಏನ್ ಮಾಡಕತ್ತಾವ ಅಂದ್ರ ಕಾಡಾಕತನ ದೇವರ ಕಾಡಿದ್ರೆ ಉಳ್ಯಾಕ ಸಾಧ್ಯತೆ ಅನ್ನೋ ಯಾರು? ಸುಮ್ಮನೆ ವಿಚಾರ ಮಾಡಲ್ಲ.
ಎಷ್ಟು ಕಾಡಕತ್ತನೋ ಇವ ನನಗೆ ಅವ ಕಾಡಕತ್ತನೋ ಕೊಟ್ರ ಬಸಪ್ ಕಾಡಕತ್ತನೋ ವೀರಭದ್ರ ಕಾಡಕತ್ತನೋ ಇವ್ ಕಾಡಕತ್ತನೋ ಆ ಗಣಪ್ ಕಾಡಕತ್ತನೋ ಈ ಗಣಪ್ ಕಾಡಕತ್ತನೋ ನನ್ನ ಕರ್ಮದ ಹೊದಿಕೆ ನನ್ನ ಅಜ್ಞಾನದ ಪರಿಮಿತಿಯನ್ನ ನಾ ಯಾರ ಮೇಲೆ ಹಾಕಕತ್ತೀನಿ ದೇವರ ಮೇಲೆ ಹಾಕಕತ್ತೀನಿ ದೇವರನ್ನ ಮನೆ ಅಂದ್ರೆ ಕಾಡಕ್ ಸಾಧ್ಯ ಐತನ ಅರೆ ಅದ ಸದೈವ ಪ್ರೇಮಮಯಿ ಬುದ್ಧ ಹೇಳ್ತಾನ इस धरती के आंगन में मैं तो न ईश्वर को देखने की कोशिश किया न देखूंगा मैं तो सचमुच ईश्वर और ईश्वर का संविधान को वहां देखना चाहता हूँ जहां दीन दलित एवं रोगियों की सेवा में मैं सचमुच ईश्वर का साक्षात्कार को देखना चाहता हूँ अरे बुद्ध ने कहा है ಬುದ್ಧ ಹೇಳಕತ್ತನ ನಾನು ದೇವರು ಮತ್ತು ದೇವರ ಒಲಮೆಯ ಬಗ್ಗೆ ಎಂದೂ ಕೂಡ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದನ್ನ ನೋಡ್ಬೇಕಂತ ಪ್ರಯತ್ನ ಕೂಡ ಮಾಡಂಗಿಲ್ಲ ಹಂಗಾರೆ ನಾನು ಎಲ್ಲಿ ದೇವರ ರೂಪವನ್ನು ಕಾಣಕ್ ಇಷ್ಟಪಡ್ತೀನಿ ಅಂತಂದ್ರ ನೊಂದವರು ಬೆಂದವರು ರೋಗಿಗಳು ದೀನರು ದಲಿತರು ಅವರ ಕಣ್ಣೀರನ್ನ ಒರೆಸಿ ಅವರ ಸೇವೆಯಲ್ಲಿ ನಾನು ಭಗವಂತನ ಸಾಕ್ಷಾತ್ಕಾರವನ್ನ ಕಾಣುತ್ತೇನೆ ಅಂತನ ಬುದ್ಧ ಅಲ್ಲಿ ಭಗವಂತನ ಅಸ್ತಿತ್ವವನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀವಿ ನಮ್ಮ ಅಹಂಕಾರ ನಮ್ಮ ಸ್ವಕ್ಕ ಅದ ಕೋಟಿಯೊಳಗೆ ಕುತ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರ ನರನಾಗೇ ಸತ್ತೋಕ್ಕನ ಹೊರತು ಹರನಾಗುವಂತ ಕಿಂಚಿತ್ ಪ್ರಯತ್ನವನ್ನು ಕೂಡ ಮಾಡಂಗಿಲ್ಲ ಅದಕ್ಕಾಗಿ ಒಂದು ಕತಿ ಬರ್ತದೆ ನೋಡಿ ಸುಮ್ಮನೆ ಕತಿ ಆದ್ರೆ ಮತ್ತೆ ಡೋಂಟ್ ಟೇಕ್ ಸೀರಿಯಸ್ ಅದನ್ನ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ಊರಾಗ ಇಬ್ರು ಗಂಡ ಇದ್ದಿದ್ರಂತ ಏನಿದ್ರಂತ ನಿಮ್ಮನೆ ಕೇಳಾಕತ್ತೇನ ಒಂದ್ ಊರಾಗ ಇಬ್ರು ಏನಿದ್ರಂತ ಒಂದ್ ಊರಾಗ ಇಬ್ರು ಗಂಡ ಐತಿ ಹೊಸದಾಗಿ ಮದುವೆ ಆಗಿದ್ರಂತ ಏನಾಗಿದ್ರಂತ ಒಂದ್ ಊರಾಗ ಇಬ್ರು ಗಂಡ ಐತಿ ಹೊಸದಾಗಿ ಮದುವೆ ಆಗಿದ್ರಂತ ಏನಾಗಿದ್ರಂತ ಮತ್ ಹೊಸದಾಗಿ ಯಾಕೆ ಒಳಬಳ ಕಾರಣ ಹೊಸದಾಗಿ ಮದುವೆ ಆಗಿದ್ರಂತ ಹೊಸದಾಗಿ ಮದುವೆ ಆದಾಗ ಅವ್ರ ಇಬ್ಬರಿಗೂ ಕಾಂಪಿಟೇಷನ್ ಬಿತ್ತಂತ ನನ್ನ ದೇವ್ರು ಭಯಂಕರ ಪವರ್ಫುಲ್ ನಿನ್ ದೇವ್ರು ಭಯಂಕರ ಪವರ್ಫುಲ್ ಅಂತೇಳಿ ಕೊನೆಗೆ ನನ್ನ ದೇವರು ನಿನ್ನ ದೇವರನ್ನ ಗದ್ದಲಾಗಿ ಸೋತವ್ರು ಯಾರು ಗೊತ್ತಾ ನಿಮ್ಗೆ ಯಾರು ಸೋತ್ರ ಹೇಳೋಣ ಯಾರು ಸೋತ್ರು ಗೊತ್ತೈತೆ ನಿಮಗದ ಅವ್ರು ಎಷ್ಟು ಚಂದ ಜೋರ ಹೇಳಕತ್ತ ನಾವು ಸೋತ ಗಂಡ ಅವಲೆಪ್ಪ ಮಾರೈತಿ ನಿನ್ನ ಗೆದ್ದಿ ನಿನ್ ದೇವರ ಬಾಳ ನೀನ ಬಹಳ ಚಲೋ ನಿಂದ ದೊಡ್ಡ ಭಕ್ತಿ ನನ್ನ ಕೈ ಬಿಟ್ಬಿಟ್ಟು ಸಾಕ ಅಂದವ್ ಯಾರ ಯಜಮಾನ್ ಇಸ್ಪಟ್ಟ ಗುದ್ದಾಡಿದ್ರು ನಿಮ್ಮ ಮನಿ ಕೈ ಪಟ್ಟ ಕೊನೆಗೆ ಆಕಿನ ಗೆದ್ಲ ಇವ ಸೋತಾರಿ ಏನಾರ ಯಾಕೆ ಮಾಡ ಮಾರೈತಿ ನಿನ್ನ ಗೆದ್ದಿ ಪೂಜೆ ಪುರಸ್ಕಾರ ಓಸು ನಿನಗಾವು ನೀವು ಅಂತಿರ್ ನೋಡಿ ಸಿಟ್ಗೆದಾಗ ಜಗಲಿ ಮೇಲೆ ಓಸು ನಾ ಸತ್ತಾಗ ನಾನೇ ಹಣಕ್ಕೆ ತಂದು ಇಡ್ತೀರಿ ನೋಡು ನಾನಾ ಮಾಡ್ತೀರಿ ಇದ್ದಾಗ ನೀವೇನ್ ಮಾಡೋದು ಕೇಳಿಲ್ಲ ನೀವು ಅಂತಿರ್ತೀವಿ ನೋಡು ಅದಕ್ಕೂ ಹಚ್ಬೇಕು ಇದಕ್ಕೂ ಹಚ್ಬೇಕು ನೋಡು ಇವತ್ತಿ ಹಂಚಾಕ ಬ್ಯಾಸರಿಗೆ ದೇವ್ರ ಅಂತಂದ್ರ ನನ್ನ ಸ್ವರೂಪ ಇಲ್ಲಿತ್ತಂತ ನನ್ನ ಮೂಲ ಸ್ವರೂಪದ ಅರಿವು ನನಗೆ ಎಲ್ಲೈತಿ ಅಂತ ಅರ್ಥ ಯಾವಾಗ ನಮ್ಮ ಮೂಲ ಸ್ವರೂಪದ ಅರಿವು ನಮ್ಗೆ ಗೊತ್ತಿಲ್ಲ ಅವಾಗ ನಾವು ಎಲ್ಲಿ ಬೇಕಾದಲ್ಲಿ ಸುತ್ತಿ ಅಷ್ಟೇ ಯಾರಿಗೆ ತನ್ನ ಮೂಲ ಸ್ವರೂಪದ ಅರಿವು ಇರ್ತಲ್ಲ ಆತ ತನ್ನೊಳಗ ತಾನು ಇಲಾಜಾಲವಾಗಿ ಲೀಲಾಮೂರ್ತಿಯಾಗಿ ಎದ್ದು ಬಿಡ್ತಾನೆ ಅದಕ್ಕೆ ಅವ ಗಂಡ ಗೊತ್ತಾಯ್ತು ಈಕಿನ ಗೆಲ್ಲಾಕಂತ ನನಗೆ ಆಗಲ್ಲ ಯಾರನ್ನ ಗೆಲ್ಲಕ್ಕ ಅವ್ ಬೇಕಾದ್ರಿಲ್ಲ ಅವ ಪ್ರಧಾನಮಂತ್ರಿ ಇರ್ಲಿ ರಾಷ್ಟ್ರಪತಿ ಇರ್ಲಿಲ್ಲ ಅವ ಮನೆಗೆ ಹೋದ ಅಂದ್ರೆ ಹೋಮ್ ಮಿನಿಸ್ಟ್ರಿಗೆ ಅನ್ಸಬೇಕವ ಹೌದಿಲ್ಲ ಅನ್ಸಿಲ್ಲ ಅಂದ್ರ ಐತಿ ಬಾ ನಿಮ್ಗೆ ಸಂಜೆ ಮುಂದೆ ಕುಕ್ಕರ್ನಿಗೆ ನನ್ನ ಸಾರ್ ಬಂದ್ರೆ ಕೇಳೋದು ಇಲ್ಲ ಬೇಕಾದಂಗೆ ದೊಡ್ಡ ವ್ಯಾಪಾರಸ್ಥರಲ್ಲ ಏನಿರ್ಲಿಲ್ಲ ಒಟ್ಟವ ಮನೆಗೆ ಹೋದ್ನಿಲ್ಲ ಸುಮ್ಮನೆ ಹಿಂಗಿರ್ತಾನ ಮರೈತೀನಿ ಹೆಂಗಂತಿ ಹಂಗ ಬರೀ ಚಪಾತಿ ಮಾಡೇನ್ರಿ ಅದ್ರಾಗ ಏನು ಮಾಡಕ್ಕಾಗಿಲ್ರಿ ಎಣ್ಣಿಕರ್ ಹ್ಞೂ ಅನ್ಲಿಲ್ಲ ನೋಡ್ಲಿ ಅವ ಸೌಟ್ ಹೆಂಗ್ ಕೊಡಾಡ್ತಾವ ಕೊಡಾಡಕ್ ಬಿಡ್ತಾವ ಸಿಂಪಲ್ ಅದ ಲಾಜಿಕ್ ಅದ ಬದುಕಿನ ಯಾತ್ರೆ ಅದ ಚಂದ ಇರ್ಬೇಕಂದ್ರೆ ಹಂಗ ಇರ್ಬೇಕಂತ ಕಿತ್ತಾಡ್ಬೇಕಂದ್ರೆ ಹೆಂಗ್ರ ಇರ್ಬೇಕಂತ ಹಿಂಗಾಗಿ ಅವ ನೀನ ಗೆದ್ದಿ ಮರೈತಿ ನಾ ಸೋತ್ಬಿಟ್ಟೆ ನೀನ ಪೂಜೆ ಮಾಡ್ಕೊ ಅಂದವ ಹೆಣ್ಮಗಳು ಪೂಜೆ ಮಾಡ್ಕೊಂತ ಏನಾಗ್ಬಿಡ್ತು ಅಂತಂದ್ರ ಎಲ್ಲಾನು ಪೂಜೆ ಮಾಡ್ಕೊಂತ ಹೊಂಟ್ರಾಗ ಪೂಜೆ ಮಾಡ್ಕೊಂತ ಹೊಂಟ ಹೆಣ್ಮಗಳು ಪೂಜೆ ಮಾಡಕತ್ತಿದ್ ನೋಡಿ ಇವನ್ ತಲೆಯಾಗ ಬಂತ ನಾನ ಯಾಕೆ ಸೋಲ್ಬೇಕ ನಾನಾಗೆಲ್ಲವ ಅಂದಿವ ಹೇಳ್ಬಿಟ್ಟವ ಇನ್ಮೇಲೆ ಕಂಪಲ್ಸರಿ ನಾನಾ ಪೂಜೆ ಮಾಡವ ನೀನ್ ಏನು ಪೂಜೆ ಮಾಡೋಂಗಿಲ್ಲ ಎಷ್ಟೊತ್ತಿದ್ರು ನಿನ್ ಕೆಲಸ ಇದ್ರೆ ಅಡಿಗೆ ಮಾಡ್ಬೇಕು ಪ್ರಸಾದ ಮಾಡ್ಬೇಕು ಇಡ್ಬೇಕು ಅಷ್ಟ ನಿನ್ ಕೆಲಸ ಅದನ್ನ ಮೀರಿದ್ದೀನಿ ಏನು ಮಾಡಂಗಿಲ್ಲ ಅಂದವ ಇದು ಏನು ಮಾಡಂಗಿಲ್ಲ ಅಂದಲ್ಲ ಅವಾಗ ಏನಾಗ್ಬಿಡ್ತು ಅಂತಂದ್ರ ಈಕಿ ಭಾಳ ಖುಷಿ ಆಯ್ತು ಬ್ರಾಹ್ಮಣ ದಿನ ಮಸ್ತ್ ಶಿಸ್ತಾಗಿ ಅಂತೇಳಿ ಬಿಟ್ಬಿಟ್ಲ ಇವ ಪೂಜೆ ಮಾಡಕತ್ತರಿ ಈತ ಪೂಜೆ ಮಾಡ್ಕೊಂತ ಇವ್ ತಲೆಯಾಗ ಬಂತು ಏನಾ ಕಾರ್ಯಕ್ರಮ ನಡೆದ್ರು ಅವನ್ನ ತಂದಿಟ್ಟು ಮೊದಲು ಪೂಜೆ ಮಾಡ್ತಾರ ಅವಾಗ ಅಭಿಷೇಕ ಮಾಡ್ತಾರ ಇವನ ಪವರ್ಫುಲ್ ಇವನ ಪೂಜೆ ಮಾಡಿದ್ರಂತೇಳಿ ಅವ್ನು ಪೂಜೆ ಮಾಡ್ಕೊಂತ ಕುತ್ಕೊಂಡ ಅವನು ಭಾಳ ಇಷ್ಟ ಮೋದಕ ಉಂಡಿ ಲಡ್ಡು ಅವೆಲ್ಲ ಭಾಳ ಇಷ್ಟ ಅವಾಗ ಅವನಿಟ್ಟು ಪೂಜೆ ಮಾಡಕತ್ತಿದ್ರ ಅವನಿಟ್ಟು ಪೂಜೆ ಮಾಡುವಾಗ ಅವನ ವಾಹನ ಐತಲ್ಲ ಯಾವ್ದು ಇಲ್ಲಪ್ಪ ಅವ ಬಂದು ಉಂಡಿ ತಿನ್ನಕತ್ತಿದ್ದ ಇವ ಯಜಮಾನ ಬಂದವನ ನನ್ನ ಹೆಂಡತಿ ಪ್ರೀತಿಯಿಂದ ಮಾಡಿದ ಉಂಡಿ ಗಣಪ ನಾನು ನೈವೇದ್ಯ ಮಾಡಿ ಇನ್ನೂ ನಾನೇ ಮುಟ್ಟಿಲ್ಲ ನೀ ತಿನ್ನಕ್ ಬಂದೆ ಅಂತ ಇನ್ನೇನು ಹೊಡಿಬೇಕಂತದ ಟಣಕ್ಕನ ಸೊಂಡಿ ಮೆಚ್ಚಿಗೆ ಹೊಡೆ ಬಿಡ್ತದ ಯಾವ್ದು ಇಲ್ಲಪ್ಪ
ಇವ ಅಂದ, ಇವ ನಮ್ಮ ಅಪ್ಪ ಗಣಪ ದೊಡ್ಡವ ಅಂತ ತಿಳ್ಕೊಂಡಿದ್ದೆ, ಇವ ದೊಡ್ಡವಲ್ಲ, ಇವನು ಹೊತ್ಕೊಂಡು ಹೋಗ ಸೊಂಡಿಗೆ ಬರ್ದಂದ್ರೆ ಅವನ ದೊಡ್ಡವ ಅಂತೇಳಿ ಸುತ್ತಾಡಿ ತಿರುವ್ಯಾಡಿ ಹಿಡ್ಕೊಂಡು ಹೊಡ್ಕೊಂಡು ತಗೊಂಡ್ಬಂದ್ರಿ. ಎದನ್ನ? ಇಲಿನ ತಂದು ಜಗಲಿ ಮೇಲೆ ಕುಂದ್ರಿಸಿದ್ರಿ. ಅವ ಜಗಲಿ ಮೇಲೆ ಕುಂದ್ರಿಸಿ ಅದಕ್ಕೆ ಏನು ಬೇಕೆಲ್ಲ ನೈವೇದ್ಯ ಮಾಡಕತ್ತ. ನೀವು ಹೇಳ್ತೀನ್ರಿ, ವಾರದಾಗ ಇಲಿ ತಿಂದು 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 ತಿಂದದ ಇಲಿ ಹೋಗಿ ಹಗ್ಗಣತ್ರಿ. ಹೆಗ್ಗಣ ಹತ್ರ ಅದು ಅವ ಅಂದ ಇದ ಬಾ ದೊಡ್ಡದು ಅಂತ ಅದಕ್ಕೆ ನೈವೇದ್ಯ ಮಾಡಕತ್ತ. ಅದು ಹೊರಗಿತ್ರಿ ಮನಿಕೈ ಮಲಕ. ಯಾರು? ಡಾಗ್ಸ್ ಹೇಳಿ. ನಾಯಪ್ಪ ಹೊರ ಕೂತ್ಕೊಂಡಲೇ ಹುಚ್ಚು ರೈತನೇ, ನಿನ್ನ ಮನೆಯೊಳಗಿನ ಕಾಳು ಕಾಪಾಡವ ನಾನ, ಕಣದೊಳಗಿನ ನಿನ್ನ ಸಂಪತ್ತನ್ನು ಕಾಪಾಡವ ನಾನು ದೊಡ್ಡವ ಅಂತಾದ್ರಾಗ ನನ್ನನ್ನ ಇದು ಮಾಡೋದು ಬಿಟ್ಕೊಟ್ಟು ಏನ್ ಮಾಡಾಕತ್ತೀಯಪ್ಪ ನೀನ ಅಂತ ಸುಮ್ಮನೆ ಇತ್ತಲ್ಲೇ. ಅದು ಇದು ಹೊರಗಿತ್ತಲ್ಲ, ಒಳಗೊಬ್ಬವಿದ್ದಾರೆ. ಒಳಗೊಬ್ಬವಿದ್ದ ಇದು ನೋಡಿದ್ರೆ ಕಡಿ ಕಾಳು ತಿಂದಿನ ಚೀಲ ಪಾಲ ಎಲ್ಲ ಹರಿದಾಗ್ತತಿ. ನಾ ಅದೇನಿ ಅಂತ ನಿನ್ನ ಕಡಿ ಕಾಳು ಉಳಿತೈತಿ. ಅಟ್ಟರ ಮಾಡಾಕತ್ತಿ, ಅದಕ್ಕೆ ಮಾಡ ನಾನು ನೋಡ್ತೀನಿ. ನೀ ಇಲ್ಲದ ಹೊತ್ತು ನೋಡಿ ಅದಕ್ಕೆ ಮಜಾ ಮಾಡ್ತೀನಿ ಅಂತ ಒಳಗೆ ಕೂತಿದ್ದನಕತ್ತಿತ್ತು. ಯಾವ್ದು ಗೊತ್ತ ನಿಮ್ಗೆ? ಬೆಕ್ಕಪ್ಪ. ಆ ಬೆಕ್ಕಪ್ಪ ಏನ್ ಮಾಡಿಬಿಟ್ಟ ಅಂದ್ರ ಯಜಮಾನ್ ಹೊತ್ತು ನೋಡಿ ಕಬಕ್ಕನ ಅದ್ರ ಕುತ್ತಿಗೆ ಹಿಡಿದು ತಿರುವ್ಯಾಡ್ಸಿ ಒಕ್ಕೊಡದಕ್ಕೂ ಅವ ರೈತ ಒಳಗೆ ಬರ್ದಕ್ಕೂ ಮಾಲಕ್ ಒಳಗೆ ಬರ್ದಕ್ಕೂ ಅವ ಅಂದಲ್ಲಿ ನಾನಂದೆ ಅವ ದೊಡ್ಡವ ಅಂತ ತಿಳ್ಕೊಂಡು ಅವನು ಬಿಟ್ಟು ಇವನು ಹಿಡ್ಕೊಂಡೆ. ಇವ ದೊಡ್ಡವಂತ ಇವನು ಪೂಜೆ ಮಾಡಕತ್ಯ. ಇವ ದೊಡ್ಡವಲ್ಲ, ಇವನು ಕುತ್ತಿಗೆ ಹಿಡಿದು ತಿರುಗಿ ಸುರದಲ್ಲಿ ಬೆಕ್ಕಪ್ಪ ಇವನ ಬಾಳ ದೊಡ್ಡವ ಅಂತ ಬೆನ್ನತ್ತಿ ಹಿಡ್ಕೊಂಬಂದ್ರಿ. ಅದನ್ನ ಎದನ್ನ ಹಿಡ್ಕೊಂಬಂದು ಎಲ್ಲಿಟ್ಟ? ಜಗಲಿ ಮೇಲಿಟ್ಟ. ಜಗಲಿ ಮೇಲಿಟ್ಟ ಅದಕ್ಕೆ ಏನ್ ಬೆಣ್ಣಿ, ಏನ್ ಹಾಲ, ಏನ್ ತುಪ್ಪ, ಲೇಟ್ ಆದ್ರೆ ಹೆತ್ತಿಗೆ ಮಿಗಿ ಉರ್ಯಾವ ಲಘು ತಂಬ ಅಂತೇಳಿ ನಿಮ್ಗೆ ಹೇಳ್ತೇನೆ. ಅಲ್ಲೇ ಕುಂತ ಬೆಕ್ಕ ತಿಂದು 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 ಬಾವ್ಬೇಕಾತ್ರಿ. ಅದು ಬಾವ್ಬೇಕಾತ. ಇದನ್ನ ನೋಡ್ಕೊಂತ ಹೊರಗೆ ನಿಂತಿದ್ನಲ್ಲ, ಎಟ್ಟರ ಮೆರವಣಿಗೆ ಅದಕ್ಕೆ. ಅದು ನೋಡಿದ್ರೆ ಕದ್ದು ಬೆಣ್ಣಿ ತಿಂತತಿ, ಕದ್ದು ಹಾಲು ಕುಡಿತೈತಿ, ಕದ್ದು ಗಡಿಗೆ ಉಣಿಸ್ತತಿ. ಇಟ್ಟೆಲ್ಲಾ ಮಾಡೋದಕ್ಕೆ ಅಷ್ಟು ಮೆರವಣಿಗೆ ಮಾಡಕತ್ತಿ. ಒಂದು ತುತ್ತು ರೊಟ್ಟಿ ಹಾಕಿದ್ರೆ ಮರ ಋಣ ತೀರಿಸ್ತಾನಿಂದ ಬಂದರೆ ಬರ್ಲಿ ಅದು ಒಂದೀಟ ಜಗಲಿ ಬಿಟ್ಟು ಕೆಳಗಿಳಿದು ಮಾಡ್ತಾರದಕ್ಕ ಅಂತ ಅದು ಅನ್ನಕತ್ತಿತ್ತು. ಯಾವ್ದು? ನಾಯಪ್ಪ. ನಾ ಅದು ಬಂದರ ಬರ್ಲಿ ಹೊರಗೆ ಅನ್ನಕತ್ತಿತ್ತು. ಆದ ಮ್ಯಾಲೆ ಕುಂತನಕತ್ತಿತ್ತು. ನಮ್ಮ ಮಾಲಕ ನನ್ನ ಪರವಾಗಿ ನಾ ಯಾಕೆ ಕೆಳಗಿಳಿ, ಎಲ್ಲ ಇಲ್ಲೇ ಐತಿ ಅಂತ ಅದನ್ನಕತ್ತಿತ್ತು. ನಿಮಗೆ ಹೇಳ್ತಾನೆ ಶಿಫ್ಟ್ ಬಂತ್ರಿ ಒಂದ್ಸಲ. ಅದಕ್ಕ ರೈತ ಒಳಗೆ ಸ್ನಾನ ಮಾಡಕತ್ತಿದ್ದ. ಇದು ಮೇವು ಅಂತ ಡಿಮಾಕ್ ಮಾಡಕತ್ತಿತ್ತು. ನಾಯಪ್ಪ ಹೊರಗಿಂದ ಜಗದ ಬಂದಿದ್ದ ಜಗಲಿ ಮೇಲೆ ಕುತ್ತಿಗೆ ಕೈ ಹಾಕಿ ತಿರ್ಕೊಂಡ ಕೊಂಡ ಕೈ ಅನ್ನಕತ್ತಿ. ಏನೋ ಆತಂತ ತೆಗೆದು ಹೊರಗೆ ಬಂದ್ ನೋಡ್ರಿ, ಇದು ಬೆಕ್ಕ ಒದ್ದಾಡ್ಕೊಂತ ಮಾಡಿ ಬೀಸ್ ಒಗೆದು ಬಿಡ್ತದನ. ಸತ್ತ ಗೊತ್ತದ ಯಾವ್ದು ಬೆಕ್ಕ. ಅವ ಬಂದಲ್ಲಿ ಸ್ನಾನ ಮಾಡಿ ಹೊಕ್ಕ ನೀನು ಆದ ದೊಡ್ಡವಂತ ಅದನ್ನ ಪೂಜೆ ಮಾಡಿದ್ರೆ ಆದಲ್ಲ, ಈ ದೊಡ್ಡದು ಇದಲ್ಲ, ಇದಲ್ಲ. ನಾನು ಬೆಕ್ಕಪ್ಪ ದೊಡ್ಡವಂತ ಇದನ್ನ ಪೂಜೆ ಮಾಡಕತ್ರಿ, ಇದು ದೊಡ್ಡದಲ್ಲ. ಯಾವ್ದು ದೊಡ್ಡದಂದ್ರೆ ನಾಯಪ್ಪನ ಬಾಳ ದೊಡ್ಡವ ಅಂತ ಬೆನ್ನತ್ತಿ ಬಿಟ್ಟ. ನಾಯಿ ನನ್ನೇ ನೋಡಿತಂತ ಓಡಿ ಹೋಗ್ಬಿಡ್ತದ. ಬಿಡ್ಲಿಲ್ರಿ ಅದನ್ನ ಊರು ತುಂಬ ಸುತ್ತ ಹಾಕಿ ಬೆನ್ನತ್ತಿ ಅದಕ್ಕೆ ಕೊಳ್ಳಾಗ ಹಗ್ಗ ಕಟ್ಟಿ ಹಿಡ್ಕೊಂಡ್ಬಂದು ಕಟ್ಟಿ ಕುಂದಿಸಿದ. ಎಲ್ಲೇ? ಅನ್ನವ ನೀರಿದ ಸೊಣಗದಂತೆ ಬಿಡದುತ ಮನದ ಮುಂದಣ ಆಶಯ. ಆ ನಾಯಿ ಹಿಡ್ಕೊಂಡು ಬಂದ ಜಗಲಿ ಮೇಲೆ ಕಟ್ಟಿ ಅದಕ್ಕೆ ಸ್ನಾನ ಏನು, ಅದಕ್ಕೆ ಪೂಜೆ ಏನು, ಅದಕ್ಕೆ ಊಟ ಏನು, ಅದಕ್ಕೆ ಉಪಚಾರ ಏನು. ನಿಮ್ಮ ನಾಯಿ ಕೇಳಿದ್ರೆ ತಿಂದು 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 ಸಾಕಾತ್ರಿ. ಅದಕ್ಕೂ ಒಂದು ವಾರದಾಗ ಅದು ಬಾವುಗಾತ್ರಿ. ಯಾವ್ದು? ನಾಯಪ್ಪ. ಇವಂದ್ರ ಬಾಳ ಅದಕ್ಕೆ ನಾಯಿ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೇಟ್ ಆದ್ರೆ ಹೆಂಡತಿಗೆ ಹೊಡೆಕ್ ಹೋಗ್ಬಿಡ. ಇವ ಅಕ್ಕಿಗೆ ತಲೆ ಕೆಟ್ಟ ಸಾಕಾಗಿತ್ರಿ. ಇವತ್ತು ಗಂಡ ಲೇಟ್ ಆಗಿ ಬಂದಿದ್ದ, ಸ್ನಾನಕ್ಕೆ ಹೋಗಿದ್ದ. ಆ ನಾಯಿಗೆ ಭಯಂಕರ ಹೊಟ್ಟೆ ಸಿಕ್ತ್ರಿ, ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ. ಈಗ ವಿಷಯ ರೊಟ್ಟಿ ಮಾಡಿ ಬೆಣ್ಣೆ ಇಟ್ಟಿಟ್ಟು ನಾಯಿಗೆ ಬೆಣ್ಣೆ ರೊಟ್ಟಿ ಕೊಡಾಕ್ತಿದ್ದಲ್ಲ ಅವ. ನಿಮಗೆ ಹೇಳ್ತೇನ್ರಿ, ಬಿಸಿ ರೊಟ್ಟಿ ಅಂತೇಳಿ ಬೇಸಿ ಇಟ್ಟು ಇಡಾಕತ್ತಿದ್ಲ. ಯಜಮಾನ್ ಒಯ್ದು ಕೊಡ್ಬೇಕಲ್ಲ, ಇದಕ್ಕೆ ತಡ್ಕೊಳಕ್ ಆಗ್ಲಿಲ್ಲ ನಾಯಿಗೆ. ತಣಕ್ಕನ ಜಗದಿದ್ದ ಆಕಿಯೂ ತಲೆ ಕೆಟ್ಟಿತ್ತು. ಇದಕ್ಕೆ ಮಾಡಿ 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 ಹಿಂಗ ಸಾಯಿಗೆ ನನಗ ಒಂದ್ ದಿವಸ ನನ್ನ ಗಂಡ ನನಗಂತ ಏನ್ ತಂದು ಕೊಡ್ಲ, ಇದಕ್ಕೆ ಹುಕ್ಕೇನು, ಹೋಳಿಗೇನು, ತುಪ್ಪೇನು, ಮೊಸರೇನು ಎಲ್ಲಿಂದ ಬಂದೈತೆ ಇದು ನಾಯಿ ಹೊರಗಿಂದ ಬಂದು ಒಳಗ್ ಕುಂತ ಅಂದಕ್ಕೆನ ಅದು ಬಂದು ಜಿಗದ ಕೆರ್ಸಿಗೆ ಬಾಯಿ ಹಾಕೋದಕ್ಕ ನಿಮ್ಗೆ ಹೇಳ್ತೀನಿ. ಚಪಾತಿ ಮಾಡೋ ಲತ್ತು ಗುಣಿ ಇರ್ತಲ್ಲ, ಲತ್ತು ಗುಣಿ ಗೊತ್ತಿಲ್ಲ ನೀವು? ಆ ಲತ್ತಿ ಗುಣಿ ತಗೊಂಡು ನಾಯಿ ತಲೆಗೆ ರಮಾ ಅಂತ ಹೇಳೋದಕ್ಕ ಗಂಡ ಬಂದ್ಬಿಟ್ಟು ನೋಡ್ರಿ ಮಜಾ ನಿಮ್ಗೆ. ನಿಮಗೆ ಹೇಳ್ತೇನ್ರಿ, ಆ ಲತ್ತು ಗುಣಿ ತಗೊಂಡು ನಾಯಿ ಎತ್ತಿ ಬೀಸದಕ್ಕ ನಾಯಿ ಕಾಯಿ ಅಂತ ಸಾಯ್ದಕ್ಕನ ಗಂಡ ಬಂದ ಯವ್ವ ಅಂದಿವ. ನಾನು ತಿಳ್ಕೊಂಡಿದ್ದೆ ಗಣಪ ದೊಡ್ಡವ, ಇಲೆಪ್ಪ ದೊಡ್ಡವ, ಬೆಕ್ಕಪ್ಪ ದೊಡ್ಡವ, ನಾಯಪ್ಪ ದೊಡ್ಡವ ಅಂತ. ಇವೆಲ್ಲ ತಪ್ಪ. ನನಗ ಒಂದು ತುತ್ತು ರೊಟ್ಟಿ ಮಾಡಕ್ಕ ಹೇಳ್ತಿ ಆಕಿನ ದೇವ್ರ, ಈಕಿ ಅಂತ ದೇವ್ರನ್ನ ಯಾರಿಲ್ಲ ಅಂತೇಳಿ ಅವ್ ಏನ್ ಮಾಡ್ಬಿಟ್ಟ. ಅವ್ನು ಎಷ್ಟು ಖುಷಿಯಾಗಿ ಚಪ್ಪಳ ಹಾಕತ್ತಾರ ಅವ್ನು. ಇಂಥ ಹೇಳ ಅಮರ ಅಂತಾರ ಅವ್ನು. ನಿಮಗೆ ಹೇಳ್ತೇನ್ರಿ, ಬಡ ಅಮಾತ ಹೆಂಡ್ತಿನ ಎತ್ಕೊಂಡ್ರೆ ಅವ ತಪ್ಪಾಗೈತೆವ ತಾಯಿ ಇನ್ಮೇಲೆ ನೀ ಏನು ಹೇಳೋದಿಲ್ಲ ಅಂತೇಳಿ ಏನು ಹೆಂಡ್ತಿನ ಚಂದಾಗಿ ಸ್ನಾನ ಮಾಡಿಸಿ ದೇವ್ರ ಕುಲೆ ತಂದು ಜಗಲಿ ಮೇಲೆ ಕುಂದಿರಿಸಿ
ಆಕಿ ಇವತ್ತಿ ಹಚ್ಚಿ ಅಕ್ಕನಿನ ಅವನ ಹೋಳಿಗೆ ಮಾಡಕತ್ತ, ಅವನ ಪಾಯಸ ಮಾಡಕತ್ತ, ಅವನ ಮಚ್ಚಿ ಕಡೆಕತ್ತ, ಅವನ ಬೆಣಿ ತರಕತ್ತ, ಎಲ್ಲಾ ತಂದು ನೈವೇದ್ಯ ಮಾಡಿ ಎಲ್ಲಾ ನಿಂದ ಮಹತಾಯಿ ನಿಂದ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಹೇಳಕತ್ತ. ನಿಮ್ಗೆ ಹೇಳ್ತೇನ್ರಿ, ಹಿಂಗಿದ್ಲಕ್ಕೆ ಅಂತ ಕೆಲಸ ಮಾಡಿ ಮಾಡಿ ವಾರದಾಗ ತಿಂದು ನಿಮ್ಗೆ ಹೇಳ್ತೀನಿ, ಮುಂದಿನ ಅನ್ನಂಗಿಲ್ಲ ಸಿಟ್ಟಿಗೆ ಮತ್ತೆ ನೀವು ನನ್ನಂತೆ ಬರ್ತೀರಿ. ನಿಮ್ಗೆ ಹೇಳ್ತೇನ್ರಿ, ಜಗಲಿ ಮೇಲೆ ಕುತ್ಕೊಂಡು ಉಣ್ಣೋದು ಏನು ಕೆಲಸನೇ ಇಲ್ಲಲ್ರಿ, ಎಲ್ಲ ಅವನೇ ಮಾಡಕತ್ತ. ನಿಮ್ಗೆ ಹೇಳ್ತೇನೆ, ಕುತ್ಕೊಂಡ ತಿಂದು ಹೆಂಡ್ತಿ ಕಟ್ಟಿಗೆ ಹೆಂಡ್ತಿ ಹೋಗಿ ಭೀಮಾಂಬಿಕೆ ಆಗಿದ್ಲು. ಅವಾಗ ತಲೆ ಕೆಟ್ಟೈತ್ರಿ, ಹೊಲಕ್ಕೆ ಹೋಗಿ ಕೋಲಿ ಕಸ ಹೊಡೆದ ಹರಿಗಿ ಬರಕತ್ತಿದ್ ಕೆಟ್ಟ ಬಿಸಿಲಾಗ ಗೊತ್ತಾಗತ್ತಿಲ್ಲ ನನಗ ಎಷ್ಟು ಲೇಟ್ ಏನಕತ್ತಿ ಬುದ್ಧಿ ಎಲ್ಲಿಟ್ಟಿವೋ. ನಾನು ದೇವರ ನಿನಗೆ ಗೊತ್ತಾಗತ್ತಿಲ್ಲ, ನನ್ನ ಸ್ವರೂಪ ನನಗೆ ಗೊತ್ತಾಗೈತಿ, ನಿನಗೆ ಗೊತ್ತಾಗಲ್ಲ ಅಂತ ಗಂಡನ ಮೇಲೆ ರೆಗಾಕ್ ಹೋದ್ಲು. ನಿಮ್ಗೆ ಹೇಳ್ತೀನಿ, ಸಿಟ್ಟಿಗೆದ್ದ ಭಾರತ ತಗೊಂಡು ಬಿಟ್ಟು ಬಿಟ್ಟಾರೆ. ಯಾವಾಗ ಬಿಟ್ನಲ್ರಿ ನಾವಲ್ಲೇ ಅಂತ ಹೊಡಕತ್ ಬಿಟ್ಲ. ಅವ ಅಂದ, ಇದೇನು ಕತ್ತಿ ಬಂತು ಮಾರಾಯ, ನಾನು ಆದ ದೇವರು ಇದು ದೇವರು ಈ ದೇವ್ರ ಅಂತ ಪೂಜೆ ಮಾಡಕತ್ತೀವಿ, ಯಾವ ದೇವರಲ್ಲ ನಾನೇ ದೇವರು ಅಂತ ಅವ ತಿಳ್ಕೊಂಡ. ನಾ ತಿಳಿದರೆ ನಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನಂಗಲ್ಲ ಅವ್ರು. ಆದ ದೇವರು ಈ ದೇವ್ರ ಆ ದೇವ್ರ ಅದು ಯಾವುದು ದೇವರಲ್ಲ, ತನ್ನ ತಾ ತಿಳಿದೊಡೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನಕತ್ತಾರಲ್ಲ. ನನ್ನೊಳಗ ಹಾಂಗೆ ಸವೆದರು ನೋಡ ಲೋಕದ ನರನುಗಳೆಲ್ಲ, ಒಳಗಿಪ್ಪ ಗಣಮನರಿಯದೆ ಹೊರಗನೇ ಪೂಜಿಸಿ ಸತ್ತರಲ್ಲ, ಗುಹೇಶ್ವರನೆಂಬ ಲಿಂಗದ ನಿಜ ವಿಳಾಸವನರಿಯದೆ. ಭಗವಂತನ ಯಥಾರ್ಥ ದರ್ಶನವನ್ನ ತಿಳಿಯದೆ ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಿ ಅಂತ ಒದ್ದಾಡಿ ಜಗತ್ತು ಯಾಕೆ ಸಾಯಕತತಿ ಅಂದ್ರ ಏನ ಕಾರಣ ಅಂದ್ರ ಒಳಗಿಪ್ಪ ಭ್ರಮೆ. ಇವತ್ತಿದ್ದ ಶ್ರೀಮಂತಿಕೆ ಹಿಂಗ ಇರ್ಲಿ, ಈ ಶ್ರೀಮಂತಿಕೆ ಏನಾದ್ರೂ ಹೋದ್ರ ಅದಕ್ಕವ ಶಾಸ್ತ್ರಗಳ ಒಂದ್ 100 ಕತಿ ಹೇಳ್ತಾ ನಿಮಗೆ. ಇಲ್ಲಿ ಹೋಗ ಅಲ್ಲಿ ಹೋಗ, ಅದಕ್ಕೆ ಇದಕ್ಕೆ ನಡ್ಕೋ ಅಂತ ಹೇಳಿ ನೀ ಅಲ್ಲಿ ಸುತ್ತಿ ಇಲ್ಲಿ ಸುತ್ತು ಅದು ಸತ್ತ ಹೋಗಿರ್ತೀನಿ. ಏನ್ ಅರ್ಥ ಮಾಡ್ಕೊಳಂಗಿಲ್ಲ ಅಂತಂದ್ರ, ಒಳಗಿಪ್ಪ ಗಣಮನರಿಯದೆ, ನಿನ್ನೊಳಗ ಆತ್ಮ ಚೈತನ್ಯ ಅನ್ನುವಂತ ಅಖಂಡ ಪರಮಾತ್ಮನ ಸ್ವರೂಪ ಐತಿ. ಆ ಸ್ವರೂಪವನ್ನ ನೀನು ತಿಳ್ಕೊ ಅಂತ ಹೇಳಿದ್ರ, ಒಳಗಿಪ್ಪ ಸ್ವರೂಪವನ್ನ ತಿಳ್ಕೊಳಕಾಗದಲ್ಲ. ಏನ್ ಮಾಡಕತ್ತಿ ಮನುಷ್ಯನೇ ಅಂದ್ರ, ಹೊರಗ ಸುತ್ತಿ ಸಾಯಕತ್ತಿ ಇಲ್ಲ. ಯಾಕ ವ್ಯರ್ಥವಾಗಿ ಬದುಕನ್ನ ಕಳೆಯಕತ್ತಿ ಅನ್ನೋದು ಶರಣರ ಅಮೂಲಾಗ್ರ ಪ್ರಶ್ನೆ. ಯಾಕ ಶರಣರು ಸ್ವಚ್ಛಾಗಿ ಬಿಚ್ಚಾಗಿ ದೇವರಿಗೂ ಕೂಡ ಸವಾಲನ್ನ ಹಾಕಿ ಕೇಳಕತ್ತಾರಂತಂದ್ರ, ನನ್ನನ್ನೇ ಅರಿಸು, ನನ್ನ ಮೂಲ ಸ್ವರೂಪವನ್ನೇ ತಿಳಿಸು. ನನ್ನ ಮೂಲ ಸ್ವರೂಪವನ್ನ ತಿಳಿಸಾಕತ್ತಿ ಅಂದ್ರೇನ, ನಿನ್ನ ಮೂಲ ರೂಪವನ್ನೇ ತೋರ್ಸಾಕತ್ತಿ ಅಂತ ಅರ್ಥ. ಯಾವಾಗ ಮನುಷ್ಯ ತನ್ನ ಮೂಲ ಸ್ವರೂಪದ ಬಗ್ಗೆ ಹುಡುಕಾಡಕ್ ಶುರು ಮಾಡ್ತಾನೋ, ಅದು ದೇವರ ಹುಡುಕಾಟವಲ್ಲದೆ ಮತ್ತೇನು ಅಲ್ಲ. ನೀವೇನಾದ್ರೂ ಒಂದ್ ವೇಳೆ ತನ್ನ ಮೂಲವನ್ನ ಮರೆತು ಎಲ್ಲೆಲ್ಲ ಹೊಂಟ್ರಿ ಅನ್ಬಳಕ ಅಲ್ಲಿ ಮನಸ್ಸು ಫ್ರೀ ಅದ. ನಿಮ್ಮ ಸ್ವರೂಪವನ್ನ ಮರೆತು ನೀವು ಹೊರಗೆ ಸುತ್ತಾಕತ್ತೀರಿ ಅಂದ್ರೆ ಮನಸ್ಸು ಫ್ರೀ ಐತಲ್ಲೇ, ಎಲ್ಲರ ಸುತ್ತು ಅಂತ ಫ್ರೀ ಇರ್ತದ. ಯಾವಾಗ ನಿನ್ನ ಮೂಲ ಸ್ವರೂಪಕ್ಕೆ ನೀನು ಹೇಳಿದಲ್ಲ, ಅವಾಗ ಅಲ್ಲಿ ಭಕ್ತಿ ಮಂತನಾಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಭಕ್ತಿ ಮಂತನಾಗ್ಲಿಕ್ಕೆ ಶುರು ಆಯ್ತು, ಅವಾಗ ಭಕ್ತಿ ಎಂಬುದು ಗರಗಸವಿದ್ದಂತೆ ಅದು ಹೋಯ್ತಲೂ ಕೈಯುವುದು, ಬರುತ್ತಲೂ ಕೈಯುವುದು. ಏನ್ ಕೈತ ತಂಗರದ ಭಕ್ತಿ ಹೇಳಕತ್ತಾರಲ್ಲ, ಭಕ್ತಿ ಎಂಬುದು ಗರಗಸವಿದ್ದಂತೆ ಅದು ಹೋಯ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು. ಏನ್ ಕೊಯ್ತ ತಂಗರದು, ಏನ್ ಕೊಯ್ಯೋದು? ಭಕ್ತಿನ ಗರಗಸಕ್ಕೆ ಯಾಕೆ ಕೊಲ್ಲಕತ್ತಾರ? ಗರಗಸ ಗೊತ್ತಾಗತ್ತಲ್ಲ ನಿಮಗೆ. ಹಿಂದಿನ ಕಾಲಕ್ಕೆ ಬಡಿಗೆರ ದೊಡ್ಡ ಬಡ್ಡಿ ಕಟ್ಟಿಗೆ ಬಂದ್ರ ಆ ಗರಗಸ್ತುಗಳನ್ನ ಅತ್ತಾಗ ಬೈತಾವ ಜಗ್ತಿದ್ರಿ ಗೊತ್ತಲ್ಲ. ಅದ್ರ ಕತ್ತರಿಸ್ತಾ ಬಡ್ಡಿನ ಹೋಳು ಮಾಡ್ತಿತ್ತು, ಹೌದಲ್ಲ? ಹಂಗ ಬಸವಾದಿ ಪ್ರಮುಖ ಏನ್ ಮಾಡಕತ್ತಾರ, ಭಕ್ತಿ ಎಂಬುದು ಗರಗಸವಿದ್ದಂತೆ ಅದು ಗರಗಸ ಇದ್ದಂಗ ಮರೆ, ಅದು ಹೋಗುತ್ತಲೂ ಕೊಯ್ಯಕತ್ತಿ, ಬರ್ತಲ್ಲ. ಏನನ್ನ ಕೊಯ್ಯಕತ್ತಿ? ಜನನ ಮರಣ ಅನ್ನುವಂತ ಯಾತ್ರೆಯೊಳಗ ಹೋಗುತ್ತಲೂ ಕೈಯುವುದು, ಬರುತ್ತಲೂ ಕೈಯುವುದು. ಬಡ್ಡಿ ಅಂದ್ರೇನಿಲ್ಲ, ದೇಹ. ಆ ಬಡ್ಡಿ ಅನ್ನೋ ದೇಹ, ಆ ಗರಗಸ ಅನ್ನೋದೇನು ಆತ್ಮ ಚೈತನ್ಯ. ಏನನ್ನ ಕತ್ತರಿಸಕತ್ತತಿ ಅಂತಂದ್ರ, ಜನನ ಮರಣದ ಹೊಲಿಗೆಯನ್ನ ಬಿಚ್ಚಿ ನಿನ್ನನ್ನ ಕತ್ತರಿಸ್ತಾ ಎಲ್ಲಿಗೆ ಇಟ್ಕೊಂಡು ಹೊಂಟತಿ ಅಂತಂದ್ರ, ನಿನ್ನ ಮೂಲ ಸ್ವರೂಪನ ತಿಳಿಸ್ಲಿಕ್ಕೆ ಅತ್ತಾಗ್ತಾ ಹೊಂಟತಿ. ಅದಕ್ಕೆ ಮಾಡಿದರೆ ಮಾಡಬೇಕು ಭಕ್ತಿಯ. ಎಂತಹ ಭಕ್ತಿಯನ್ನ ಮಾಡ್ಬೇಕು ನಾವು ಅಂತಂದ್ರ, ಲಿಂಗಾಂಗ ಸಂಯೋಗದ ಭಕ್ತಿಯನ್ನ ಮಾಡ್ಬೇಕಂತ, ಲಿಂಗಾಂಗ ಯೋಗದ ಭಕ್ತಿಯನ್ನ ಮಾಡ್ಬೇಕಂತ. ಅವಾಗ ಮಾತ್ರ ನಮಗೆ ನಮ್ಮ ಮೂಲ ಸ್ವರೂಪ ತಿಳಿಲಿಕ್ಕೆ ಸಾಧ್ಯ ಅಂತ ಅವನು ಹೇಳ್ತಾ. ಇನ್ನೇ ದಿವಸ ನಿಮ್ಮ ಮೂಲ ಸ್ವರೂಪದ ಅರಿವು ನಿಮ್ಗೆ ಗೊತ್ತಾಗಬೇಕಾಗೈತಿ ಅಂತಂದ್ರ, ನೀವ ಹೆಂಗೆ ಹಿಡಿಬೇಕು ಅಂತ ಹೇಳಿದೆ. ಏನನ್ನ ಹೆಂಗ್ ಹಿಡಿಬೇಕು ವಿಚಾರ ಮಾಡ್ಬಿಟ್ಟಿರ. ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ಸ್ಕೂಲ್ ಮಕ್ಕಳು ಮಾಡ್ಕೊಂಡು ಬಂದಿರಂಗಿಲ್ಲ. ಇದು ವಿಭೂತಿಯ, ಈ ವಿಭೂತಿನ ಹೆಂಗ್ ಹಿಡಿಬೇಕ? ಕಾಮನ್ ಆಗಿ ಎಲ್ಲರೂ ವಿಭೂತಿ ಹೆಂಗ್ ತಗೊಂತೀವಿ ಅಂದ್ರ, ನೋಡ್ರಿ ನಮ್ ಲಿಂಗಾಯತರು ಎಷ್ಟು ಅಸಡ್ಡ ಆಗಿವೆ ಅಂದ್ರ, ನಮ್ಮಲ್ಲಿರುವಂತ ವಿಭೂತಿ ಹೆಂಗ್ ಹಿಡಿಬೇಕಂತ ಗೊತ್ತಿಲ್ಲ ನಮ್ಗೆ. ಸಾಮಾನ್ಯವಾಗಿ ಇಲ್ಲಿ ವಿಭೂತಿ ಇದೆ ಅಂತ ತಿಳ್ಕೊರಿ. ಈಗ
ಈ ವಿಭೂತಿ ನಾವ್ ಹೆಂಗ್ ತಗೋತೀವಿ, ಕಾಮನ್ ಆಗಿ ಮಾತಾಡ, ಸುಮ್ಮನೆ ಡಿಸ್ಕಷನ್. ಈಗ ಸುಮ್ಮನೆ ಈ ವಿಭೂತಿ ನಾವ್ ಹಿಂಗ್ ತಗೋತೀವಿಲ್ಲ, ಹಿಂಗ್ ತಗೊಂಡ್ಬಿಡ್ತೀವಿ, ಹಿಂಗ್ ತಗೋತೀವ, ಹಿಂಗ್ ಇಟ್ಕೋತೀವ, ಹಿಂಗ್ ಇಟ್ಕೋತೀವಿಲ್ಲ, ಹಿಂಗ್ ಇಟ್ಕೋತೀವಿ, ಗರ 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 ತಿಂಗ್ ಹಚ್ಕೋತೀವಿ, ಹಿಂಗ್ ಹಚ್ಕೋತೀವಿಲ್ಲ. ಹಾ, ಇದು ಒಂದು ಜನ ಹಂಗೆ ಇದೆ. ಇನ್ನೊಂದು ಸ್ಟೈಲಿಸ್ಟ್ ಏನಾಗ ಆಗ್ತದ ಇವತ್ತಿನ, ಅವ್ರು ಹೆಂಗ್ ಹಚ್ಕೋತಾರೆ ಇವತ್ತಿನ, ಹೌದಲ್ಲ, ಗೊತ್ತೈತಿ ಮಾಡ್ಕೋ ಸಂಕಟ. ಹೆಂಗಂದ್ರ ಇದು ಹಿಂಗ ತಗೊಂಡ ಈ ಐಬ್ರೋ ನೀವು ಪಾಲಿಸ್ ಮಾಡ್ಕೋತಿರ್ಲ, ಲಿಪ್ಟಿಕ್ ಹಚ್ಕೋತಿರ್ಲ, ಅದು 1 ಇಂಚ್ ತಗೋಬಿಡೋದು, 1 ಇಂಚ್ ತಗೋಬಿಡೋದಲ್ಲ, ಹೌದಲ್ಲ ಇಲ್ಲ? ನೀವು ಮಾಡ್ಕೋತಿರ್ಲ, ಅವ್ ಏನಾರ ಬಿಳೆ ಕೂದಲಾಗಿದ್ವು ಅಂತಂದ್ರೆ ಕರೆಕ್ಟ್ ಅದು ಮಾರ್ಕ್ ಎಷ್ಟೇ ಅಲ್ಲಿಗೆ ಕರೆಕ್ಟ್ ಕರ್ಣೆ ಮುಂದೆ ತಗೊಂಡು ಆ ಪೆನ್ಸಿಲ್ ಇರ್ತಲ್ಲ ತಗೊಂಡು ಹಿಂಗ್ ಹಚ್ಕೊಂಡು ಮತ್ತ ಆ ಪೆನ್ಸಿಲ್ ಕರೆಕ್ಟ್ ಹಚ್ಕೊಳ್ಳಲ್ಲ, ಅದೇ ಸೇಮ್ ಇವತ್ತು ಹಚ್ಕೊಳ್ಕತ್ತೀರಿ ನೀವು. ಹೆಂಗಂದ್ರ ಕರೆಕ್ಟ್ ಆಗಿ ಅದು ಗೆರಿ ಮೂಡಂಗ್ 3 ಗೆರಿ ಮೂಡಿರ್ಬೇಕ, ಉಪ್ಪು ಅಂತ ಹೋಗಿ ಹಿಂಗ ಹಚ್ಕೊಂಡು ಮತ್ತೆ ಉಪ್ಪು ಅಂತ ಹಿಂಗ್ ಉಪ್ಕೊಂಡು ಅಡಿಗೆ ಅದು 3 ಗೆರಿ ಏನ ದಾಳಲಿ ಹಚ್ಚಿರ್ತಾರಲ್ಲ ಹಿಂಗ, ಗೊತ್ತಿಲ್ಲ ಹೇಳಕತ್ತ ನಿಮ್ಮ ಅಂತೇಳಿ. ಅದು 3 ಗೆರಿ ಹೇಳ್ದಂಗಿರ್ಬೇಕದ, ಹಂಗ ಹಚ್ಕೊಳಂಗಿಲ್ಲ ಭಸ್ಮ. ಹಂಗ ಹಚ್ಕೊಂಡ್ರೆ ಹಚ್ಕೊಳಕ್ ಹೋಗ್ಬೇಡ ಭಸ್ಮ, ಎಂದು ಜೀವನದ ಒಟ್ಟ ಭಸ್ಮ ಹಚ್ಕೊಳಕ್ ಹೋಗ್ಬೇಡ. ಚೆನ್ನ ಬಸವ ತಂದೆ ಹೇಳಕತ್ತಾರ ಹೆಂಗ ಭಸ್ಮ ಹಚ್ಕೊಬೇಕು ಅಂತ ಹೇಳಕತ್ತಾರ. ಚೆನ್ನ ಬಸವ ತಂದೆ ಹೆಂಗ್ ಹಿಡಿಬೇಕ ಭಸ್ಮ ಅಂತ ಹೇಳಕತ್ತಾರ. ಚೆನ್ನ ಬಸವ ತಂದೆ ಭಸ್ಮ ಹಿಡಿದ್ರೆ ಹೆಂಗ್ ಹಿಡಿಬೇಕ, ಭಸ್ಮ ಹಚ್ಕೊಂಡ್ರೆ ಹೆಂಗ್ ಹಚ್ಕೋಬೇಕ, ದೇಹದ ಎಷ್ಟು ಭಾಗದಲ್ಲಿ ಭಸ್ಮ ಧಾರಣೆ ಮಾಡ್ಕೋಬೇಕ. ಲಿಂಗ ಪೂಜೆಗೆ ಹೋಗ್ತೀನಿ ಮೊದಲ ಬರೇ ಮುಖಮಜ್ಜನ ಮಾಡ್ಕೊಂಡ್ರೆ ದೇಹದ ಎಷ್ಟು ಭಾಗಕ್ಕೆ ಭಸ್ಮ ಹಚ್ಕೋಬೇಕ, ಮಜ್ಜನ ಮಾಡಿದ್ರೆ ದೇಹಕ್ಕೆ ಎಷ್ಟು ಭಾಗ ಭಸ್ಮ ಹಚ್ಕೋಬೇಕ, ಲಿಂಗಾರ್ಚನೆಗೆ ಹೋದ್ರೆ ಅಂಗಕ್ಕೆ ಎಷ್ಟು ಸಲ ಭಸ್ಮ ಹಚ್ಕೋಬೇಕು ಅಂತ ಹೇಳಕತ್ತಾರ. ನಾವ ಭಸ್ಮ ಹಿಂಗ್ ತಗೊಂಡಿವಿ, ಕರಡಿ ಮುಂದೆ ಹೋಗಿ ಇಟ್ಕೊಂಡಿವಿ, ಅದನ್ನ ಹಿಂಗ್ ಮಾಡಿ 100 ಗಟ್ಟಿ ಮತ್ತೊಂದು ಇಂಚ್ ಒಂದ್ ಇಂಚ್ ಕೆಳಗೆ ಹೋಯ್ತು, ಮತ್ತೆ ಕಸರ ಸತ್ತಿ ಮತ್ತೆ ಹಿಂಗ್ ಮಾಡಿ ಮತ್ತೆ ಉಪ್ಪು ಮತ್ತೆ ಹಚ್ಕೊಳ್ಳೋದು, ಮತ್ತೆ ಕರೆಕ್ಟ್ ಹಚ್ಚಿದ್ರೆ 3 ಎಲೆ ನೋಡ್ಬೇಕಾದ್ರೆ 3 ಎಲೆ ಹಚ್ಚಿದ್ರೆ ಅಷ್ಟೇ ಅಲ್ಲ ಹಂಗ ಹಚ್ಕೊಂಡ್ರೆ ಹಚ್ಕೋಬೇಕು ಭಸ್ಮಾನ. ಹೆಂಗ್ ಹಚ್ಕೋಬೇಕಂದ್ರೆ ಭಸ್ಮಾನ ಅವ್ರ ಚೆನ್ನ ಬಸವ ತಂದೆ ಧರಿಸಬೇಕು ಅಂಗದ ಮೇಲೆ ಭಸ್ಮವ, ಅಂಗದ ಮೇಲೆ ಧರಿಸಬೇಕು ಚಿತ್ಗಣವೆಂಬ ಭಸ್ಮವ, ಆ ಚಿತ್ಗಣವೆಂಬ ಭಸ್ಮವೇ ಚಿದ್ವಿಭೂತಿಯಾಗಿ ಎನ್ನ ಕಾಲ ಕರ್ಮದ ಭವವ ಕಳೆಯುವ ಭವಾಂತಕವಾದ ಕಾರಣ ಅಂತಪ್ಪ ಚಿತ್ ಬೆಳಕೆಂಬ ಮಹಾಭಸ್ಮವ ಸುಖಾಸನ ಪದ್ಮಾಸನ ಬದ್ಧ ಪದ್ಮಾಸನದಲ್ಲಿ ಕುಳಿತುಕೊಂಡು ಅನ್ನಕತ್ತಾರ. ನಾವು ಭಸ್ಮ ಹಿಡಿಕಿನ ಮೊದಲ ನೆಲಕ್ಕ ಏನ್ರ ಹಾಸ್ಕೊಂಡಿರ್ಬೇಕಂತ, ಏನ್ ತಂಗಿ, ನೆಲಕ್ಕೆ ಏನ್ರ ಹಾಸ್ಕೊಂಡಿರ್ಬೇಕಂತ. ಹಾಸ್ಕೊಂಡ ಮೇಲೆ ಹೆಂಗ್ ಹಾಸ್ಕೊಂಡಿರ್ಬೇಕು ಅಂತಂದ್ರ ನಮ್ಮ ಶರೀರದ ಯಾವ ಭಾಗಗಳು ನೆಲಕ್ಕೆ ಹತ್ಬಾರ್ದು, ಅಷ್ಟು ಚಂದಾಗಿ ದೊಡ್ಡದಾಗ ಹಾಸ್ಕೊಬೇಕು. ಹಾಸ್ಕೊಂಡ ಅದ್ರ ಮೇಲೆ ನಾವು ಶಿವಪೂಜೆ ಮಾಡಿವಂತ ಷಟ್ಕೋನ ಹಾಕಿ ಶ್ರೀ ಗುರು ಬಸವ ಅಂತ ಬರದ ಅಲ್ಲಿ ಒಂದು ಪತ್ರಿ ಇಟ್ಟ ಆಮೇಲೆ ನಾವು ಬಸವ ಅಂತ ಮಹಾಮಂತ್ರ ಹೇಳ್ಕೊಂತ ಮೇಲೆ ಹೋಗಿ ಕುಂದ್ರಬೇಕಂತ. ಕುಂತಾಗ ನಮ್ಮ ದೇಹದ ಯಾವ ಭಾಗವೂ ಕೂಡ ನೆಲಕ್ಕೆ ಹತ್ಬಾರ್ದಂತ. ಇದು ವಿಭೂತಿ ಹಚ್ಚುವಂತ ಬರೀ ನಾಳೆ ನೆನ್ಪು ಮಾಡ್ರಿ. ವಿಭೂತಿ ಪುರುಷ ಅಂದ್ರೇನ, ಮಂತ್ರ ಪುರುಷ ಅಂದ್ರೇನ. ವಿಭೂತಿ ಪುರುಷನಿಗೂ ಮತ್ತು ಮಂತ್ರ ಪುರುಷನಿಗೂ ಏನ್ ವ್ಯತ್ಯಾಸ ಇರ್ತೈತಿ, ಜಗತ್ತ ಮಂತ್ರ ಪುರುಷನ ಬಗ್ಗೆ ಹೇಳ್ತಾರ, ಹಂಗಾರೆ ಬಸವಾದಿ ಪ್ರಮಂತ್ರ ಯಾವ್ದಕ್ಕೆ ಮಂತ್ರ ಪುರುಷ ಅಂತ ಕರೆಯಕತ್ತಾರ ಅಂತ. ಇಟ್ಸ್ ಟುಮಾರೋ ಹೋಮ್ವರ್ಕ್. ಇದನ್ನ ಯಾಕೆ ತಲೆಯಾಗಿಟ್ಬಾರಿ ಅಂತ ಹೇಳಕತ್ತೀರ ಅಂದ್ರ, ನಾವು ಭಸ್ಮ ಧಾರಣೆ ಮಾಡ್ಕೋಬೇಕಾದಾಗ ಅವ್ರೇನ್ ಹಾಕತ್ತಾರ, ಸುಖಾಸನ ಇಲ್ಲ ಸುಖಾಸನ ಕುಂದಿರ್ಬೇಕಂತ, ಇಲ್ಲ ಪದ್ಮಾಸನ ಕುಂದಿರ್ಬೇಕಂತ, ಇಲ್ಲ ಬದ್ಧ ಪದ್ಮಾಸನ ಕುಂದಿರ್ಬೇಕಂತ. ಈ 3 ಆಸನದಲ್ಲಿ ಕುಳಿತುಕೊಂಡು ಏನ್ ಹೇಳಕತ್ತಾರ, ಮಹಾಮಜ್ಜನವಗರಿದು ಕಂಬಳಿಯ ಮೇಲೆ ಷಟ್ಕೋನ ಬರೆಯೋದು, ಬಸವ ಅನ್ನುವಂತ ಮಂತ್ರವ ಬರೆಯೋದು, ಪತ್ರಿ ಪುಷ್ಪವನ್ನಿಟ್ಟು ಅದರ ಮೇಲೆ ಕುಳಿತುಕೊಳ್ಳುವ ನಾನು ಬಸವ ಸ್ವರೂಪವೆಂದು ಅರಿದು ಕುಳಿತುಕೊಳ್ಳಬೇಕು ಅಂತ ಹೇಳಕತ್ತಾರ. ನಾನು ನನ್ನ ಮೂಲ ಸ್ವರೂಪದ ಅಂಗಳಕ್ಕೆ ಹೋಗಿ ಕುತ್ಕೊಂಡು ಹಿಡಿಬೇಕಂತ. ಹೆಂಗ್ ಹಿಡಿಬೇಕನ್ನಕತ್ತಾರ ಭಸ್ಮಾನ? ಭಸ್ಮಾನ ಹೆಂಗ್ ಹಿಡಿಬೇಕು ಅಂತ ಹೇಳಕತ್ತಾರ ಅಂತಂದ್ರ ಅವ್ರನ್ನಕತ್ತಾರ ತುರುಗ ಮುದ್ರೆಯಂ ಭಸ್ಮವಂ ಪಿಡಿದು. ಹೆಂಗ್ ಕುಂದ್ರಬೇಕಂತ ಇದ್ರ ಈಗ ಭಸ್ಮ ಹೆಂಗ್ ಹಿಡಿಬೇಕಂತ ಹೇಳಕತ್ತಾರ ಅವ್ರು. ಹೆಂಗ್ ಹಿಡಿಬೇಕಂತ ಭಸ್ಮಾನ? ತುರುಗ ಮುದ್ರೆ. ಇದಕ್ಕೆ ತುರುಗ ಮುದ್ರೆ ಅಂತಾರ. ಈ ತುರುಗ ಮುದ್ರೆ ಒಳಗ ಭಸ್ಮ ಹಿಡಿಬೇಕಂತ. ಒಬ್ಬರು ಹಿಂಗ್ ಹಿಡಿತೀರ, ಹಣ್ಣು ಮಾಡಿ ಹಿಡ್ಕೊಂಡು ಒಮ್ಮೆ ಹಿಡಿದ್ರಿ ಹಿಂಗ ದೇವರಣೆಗೂ ಇಲ್ಲ, ಹಿಂಗ ತೊಗೊಳೋದು, ಹಿಂಗ್ ಹಿಡ್ಕೊಳ್ಳೋದು, ಹಿಂಗ್ ಹಿಡ್ಕೊಂಡು ತಿಕ್ಕಿ ಹಿಂಗ ಹಚ್ಕೊಂಡು ಹೊಂಡ್ಬಿಡ್ತೀವಿ. ಇದೇನ್ ಸೆನ್ಸ್ ಆರ್ಡರ್ ಮಾಡ್ತೈತಿ ಅಂದ್ರ, ನಮ್ಮ ಸ್ಪೈನಲ್ ಒಳಗ ವೆಜಿಟೇಟಿವ್ ನರ್ವ್ ಸಿಸ್ಟಮ್ ಅಂಡ್ ಸೆನ್ಸಿಟಿವ್ ನರ್ವ್ ಸಿಸ್ಟಮ್ ಅಂತ ಇರ್ತಾವ, 2 ನರಮಂಡಲಗಳ ವ್ಯವಸ್ಥೆ. ನಮ್ಮ ಬೆನ್ನು ಹುರಿ ಒಳಗ 3 ವ್ಯವಸ್ಥೆಗಳಿದಾವ. ಸೈನ್ಸ್ ಓದಿದ್ರ ಡಾಕ್ಟರ್ ಇದ್ರ ಅರ್ಥ ಆಗ್ತತಿ. ನಮ್ಮ ಬೆನ್ನು ಹುರಿ ಒಳಗ ಮುಖ್ಯವಾಗಿ 3 ನರಮಂಡಲಗಳ ವ್ಯವಸ್ಥೆ ಅದ. ಒಂದು ಅರಿವಿನ ನರ, ಇನ್ನೊಂದು ಚಲನೆಯ ನರ, ಇನ್ನೊಂದು ಕೇಂದ್ರ ನರಮಂಡಲಗಳು. ಕೇಂದ್ರ ನರಮಂಡಲಗಳು, ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ. ದ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂಡ್ ಸೆನ್ಸಿಟಿವ್ ನರ್ವ್ ಸಿಸ್ಟಮ್ ಅಂಡ್ ವೆಜಿಟೇಟಿವ್ ನರ್ವ್ ಸಿಸ್ಟಮ್. ಈ 3 ನರಮಂಡಲಗಳ ವ್ಯವಸ್ಥೆ ಐತಲ್ಲ, ಓಂಕಾರ ಮತ್ತು ಉಸಿರು 3 ಸಂಬಂಧ ಆಗಿ ಬಸವ ಅನ್ನುವಂತ ಮಂತ್ರವನ್ನು ಹೇಳ್ಕೊಂತ ಈ ತುರುಗ ಮುದ್ರೆ ಒಳಗೆ ಭಸ್ಮ ತಗೊಂಡಾಗ
ಆ ಏನು 3 ನರ್ವಸ್ ಸಿಸ್ಟಮ್ ಅದಲ್ಲ ಆಕ್ಟಿವೇಟ್ ಆಗ್ತದೆ ಅಂತ ಹೇಳ್ತಾರ ಚನ್ನಬಸವ ತಂದೆ. ಯಾವಾಗ ಆ 3 ನರ್ವಸ್ ಸಿಸ್ಟಮ್ ಗಳ ವ್ಯವಸ್ಥೆ ಆಕ್ಟಿವೇಟ್ ಆಯ್ತಲ್ಲ, ಅವಾಗ ಮನುಷ್ಯನಾದವನು ತನ್ನ ಬಹಿರ್ಮುಖದ ವ್ಯವಹಾರಗಳನ್ನು ಮರಿತಾನೆ. ತನ್ನ ಎಲ್ಲ ಬಹಿರ್ಮುಖದ ವ್ಯವಹಾರಗಳನ್ನು ಮರೆತ ಆತ ಇದೇ ತುರುಗ ಮುದ್ರೆಯಿಂದ ಭಸ್ಮ ತಗೋಬೇಕ. ನೆನಪಿರ್ಲಿ, ಬಲಗೈಯಿಂದ ತುರುಗ ಮುದ್ರೆಯೊಳಗ ಭಸ್ಮ ತಗೋಬೇಕ, ಎಡಗೈಯೊಳಗ ಅದೇ ತುರುಗ ಮುದ್ರೆಯೊಳಗ ಭಸ್ಮ ಹಿಡಿಬೇಕ. ಈ ಬಟ್ ಐತಲ್ಲ, ಈ ಬಟ್ಟಿನಲ್ಲಿ ಷಟ್ಕೋನ ಹಾಕಿ ಶ್ರೀ ಗುರು ಬಸವ ಅನ್ನುವಂತ ಮಂತ್ರ ಸಂಬಂಧವನ್ನ ಮಾಡಿ, ಉಸಿರು ಮತ್ತು ಪ್ರಾಣಕ್ಕೂ ಬಸವ ಅನ್ನುವಂತ ಮಂತ್ರವನ್ನು ಸಂಬಂಧಿಸಿ ಭಸ್ಮವನ್ನ ಪ್ರತ್ಯಾವೃತ್ತದ ಅವಧಿಯಲ್ಲಿ ಅಂಗಕ್ಕೆ ಭಸ್ಮ ಧರಿಸಬೇಕು. ಪ್ರತ್ಯಾವೃತ್ತ ನಮ್ಮ ಅಡಿಯಿಂದ ಲಿಂಗೈನ ಕಡೆ ಬರ್ಬೇಕು ಭಸ್ಮ, ಹಿಂಗ್ ಹೊರಗೆ ಹೋಗೋದಲ್ಲ, ಒಳಗ್ ಬರ್ಬೇಕ. ಭಸ್ಮ ಹಚ್ಕೊಳ್ಳುವಾಗ್ಲೂ ಕೂಡ ಇದು ಭಸ್ಮ ಅಲ್ಲ. ಇದು ಯಾಕೆ ಭಸ್ಮ ಅಲ್ಲ ಅಂದ್ರ, ನಮ್ಮ 3 ಅಂಗುಲ ಇರ್ತದಲ್ಲ, ಈ 3 ಅಂಗುಲ ಇಟ್ಟಾಗ ಆ 3 ಅಂಗುಲ ತುಂಬಕ್ಕ ಅಷ್ಟು ದೊಡ್ಡ ಭಸ್ಮ ಇರ್ಬೇಕ. ನಿಮ್ಗೆ ಹೇಳೋದ್ ನಾನು, ನಾವು ನಮ್ಮ ಮನೆಯೊಳಗೆ ಇಡುವಂತ ಭಸ್ಮ ಇಟ್ಟಿಟ್ಟೆ ಅದಾವ ಭಸ್ಮ. ಇಲ್ಲಿ ನೋಡಿದ್ ಹೆಂಗೈತಿ, ಇದ್ರಾಗ 3 ಬಟ್ ಕುದುರ್ತಾವ, ಎಲ್ಲಿ ಕುದುರ್ತಾವ ನೋಡ್ಕೊಂಡು 2 ಬಟ್ ಹೊರಗೋಗಿ 1 ಬಟ್ಟ ಐತಿ. ಇದಕ್ಕೆ ಭಸ್ಮ ಅನ್ನಂಗಿಲ್ಲ. ಯಾವುದಕ್ಕ ಭಸ್ಮ ಅಂತ ಕರೆಕತ್ತೀವಿ ಅಂತಂದ್ರ, ಈ 3 ಬಟ್ಟಿಂದ ತುರುಗ ಮುದ್ರೆಯಿಂದ ಭಸ್ಮವನ್ನು ತಗೊಂಡಾಗ ನಾವಲ್ಲಿ ಷಟ್ಕೋನ ಹಾಕಾಕ ಜಗ ಬರ್ಬೇಕಂತಲ್ಲಿ ಷಟ್ಕೋನ ಹಾಕಿ ಶ್ರೀ ಗುರು ಬಸವ ಅಂತ ಬರೆಯಕಿರ್ಬೇಕಂತ, ಓಂಕಾರ ಸಂಬಂಧ ಮಾಡ್ಬೇಕಂತ. ಆಮೇಲೆ ಈ 3 ಬಟ್ಟ ಪ್ರತ್ಯಾವೃತ್ತದೊಳಗೆ ಹಿಂಗೆ ತಗೊಳ್ಳೋ ಮುಂದಾಗಿ, ಇದು ಚಕ್ರಾವೃತ್ತ, ಇದು ಪ್ರತ್ಯಾವೃತ್ತ. ಪ್ರತ್ಯಾವೃತ್ತದ ಅಂಗಮನ ಲಿಂಗಕ್ಕೆ ನೈವೇದ್ಯವ ಮಾಡಿ ಬಸವನೆಂಬ ಮಂತ್ರವನ್ನೇ ಉಸಿರಾಗಿಸಿಕೊಂಡು ಈ 3 ಬೆಟ್ಟಿನೊಳಗ ಭಸ್ಮ ತಗೊಂಡ ನಮ್ಮ ಲಲಾಟಕ್ಕೆ ಭಸ್ಮ ಧರಿಸಲು, ಹಣೆಗೆ ಭಸ್ಮ ನೋಕಂತ ಮಹಾಮಜ್ಜನವ ಗೈದೊಡೆ ಅಂಗದ 38 ಭಾಗಕ್ಕೆ ಭಸ್ಮ ಧರಿಸಬೇಕು ಅಂತ ಹೇಳಕತ್ತಾರ. ಮಹಾಮಜ್ಜನ ಮಾಡಿದ್ರೆ 38ರಿಂದ 42 ಸಲ ನಮ್ಮ ದೇಹಕ್ಕೆ ಭಸ್ಮ ಹಚ್ಬೇಕಂತ. ನಮ್ಮ ಪಾದದ 2 ಹೆಬ್ಬಳಿಂದ ಸ್ಟಾರ್ಟ್ ಆಗಿ 1 2 3 4 5 6 7 8, ಈ ಕಡೆ 8 16, ಅಲ್ಲಿಂದ ಹಣೆಗೆ 16 17 18 19 20 21 22 23 24 25 26 27 28 29 30 31 32 33 34 35 36, ಹಿಂಗ ದೇಹದ 38 ಕಡಿಮೆ ಅಂದ್ರೆ 38 ಭಾಗಕ್ಕ ಮಹಾಮಜ್ಜನವಗೈದು ಲಿಂಗಾಭಿಷೇಕಕ್ಕೆ ಅಂದ್ರ ಲಿಂಗಾರ್ಚನೆಗೆಂದು ಹೊರಟಾಗ ದೇಹದ 32ರಿಂದ 38 ಭಾಗಕ್ಕ ಭಸ್ಮ ಧಾರಣೆ ಮಾಡ್ಬೇಕಂತ. ಸುಮ್ಮನೆ ಮಜ್ಜನ ಅಂದ್ರೆ ಮುಖಮಜ್ಜನ ಮಾಡಿಕೊಂಡು ಭಸ್ಮ ಧರಿಸಿದರೆ ದೇಹದ 16 ಭಾಗಕ್ಕೆ ಭಸ್ಮ ಹಚ್ಕೋಬೇಕಂತ. ನೀವ ಕರೆ ಹಿಡಿ ನೋಡೋಣ. ಹಣಿಗೆ ಹಚ್ಕೊಂಡು ಬಂದ್ರನ ಸಾಕಾಗ್ಯದ. 8 ಮಂದಿ ಬಂದು ಕೂತ್ರ ನೀವು ಇವತ್ತಿತ್ತವ ಇವ ಕುಂಡ್ರ ಹಣಿ ಮೇಲೆ. ಮತ್ತ ತಲೆಯಾಗಿರ್ಲಿ ಮಗ, ಅಯ್ಯ ನಾವು ಲಿಂಗಾಯತರಲ್ರಿ, ನಾವು ಐನಾರಲ್ರಿ, ನಾವು ಭಸ್ಮ ಹಚ್ಕೊಳಂಗಲ್ರಿ. ಅರೆ, ಇದು ಐನಾರ ಸೊತ್ತು ಅಲ್ಲ, ಲಿಂಗಾಯತರ ಸೊತ್ತು ಅಲ್ಲ. ಯಾರಿಗೆ ಭವದ ಕರ್ಮವನ್ನು ಕಳಿಬೇಕಂತಿರ್ತಾರಲ್ಲ, ಹೇಳ್ತಾರ ಅವ್ರು, ಬಸವ 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 ಎಂದು ಬಸಿತಮಂ ಧರಿಸಿದಡೆ ಬಸವಾದಿ ಪ್ರಮುಖರಿಗೆ ಬಲು ಪ್ರೀತಿ ಅಯ್ಯ. ಪ್ರಭು ಚನ್ನ ಬಸವರೆಲ್ಲ ಇರತಕ್ಕಂಥ ಲಿಂಗಾಯತ ಗಾಣಿಗ ಸಮಾಜದ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು, ಶರಣಾರ್ಥಿಗಳು. ಹಾಗೆ ಬಂಜಾರ ಸಮಾಜದ ಯುವಕರಾಗಿರ್ತಕ್ಕಂಥ ಪಾಂಡು ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಶರಣಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಮತ್ತೊಬ್ಬ ವ್ಯಕ್ತಿ ವೇದಿಕೆ ಮೇಲಿರ್ತಕ್ಕಂಥದ್ದು ಸತ್ಯನಾರಾಯಣ್ ದರೋಜಿ ಅಂತೇಳಿ. ನಾಳೆ ನಡೀತಕ್ಕಂಥ ಯೋಗ, ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ತಮ್ಮ ಗಮನಕ್ಕಿರಲಿ, ಸೋಮವಾರ ಪ್ರಾರಂಭವಾಗಿರ್ತಕ್ಕಂಥ ಯೋಗ ಆಗುತ್ತೆ. ಶನಿವಾರದವರೆಗೂ ಗಂಗಾವತಿಯ ಎಲ್ಲ ಯೋಗ ಶಿಬಿರಾರ್ಥಿಗಳು, ಯೋಗ ಗುರುಗಳು ಇಲ್ಲಿ ಇದೇ ವೇದಿಕೆ ಮುಖಾಂತರ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಒಳಗೆ ಯೋಗ ನಡೀತಿದೆ. ಗಂಗಾವತಿಯ ಎಲ್ಲ ಯೋಗ ಬಂಧುಗಳು ಈ ಯೋಗ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ದಯವಿಟ್ಟು ನಾಳೆ ಬೆಳಿಗ್ಗೆ ಸರಿಯಾಗಿ 5:30ಕ್ಕೆ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕಂತ ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ಕೊಡ್ತೇನೆ. ಧನ್ಯವಾದ. ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣಸತಿ ಲಿಂಗಪತಿ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶರಣು ಶರಣಾರ್ಥಿ. ಸರ್ವರು ಪ್ರಸಾದವನ್ನು ಸ್ವೀಕರಿಸಬೇಕು. ಸ್ನೇಹ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಸಂಘಟಕ ಆತ್ಮಗೆ ಈಗಾಗಲೇ ನಮ್ಮ ಸತ್ಯನಾರಾಯಣ ಅವರು ಹೇಳಿದಾಗೆ ನಾಳೆ ದಿನ ಗಂಗಾವತಿ ಎಲ್ಲ ಯುವ ಸಮುದಾಯದ ಸಮಾನ ಮಾನಸಿಕರಿಂದ ಸೇರಿ ಬೆಳಗ್ಗೆ 5:30ಕ್ಕೆ ಇಲ್ಲಿ ಯೋಗ ಶಿಬಿರ ನಡೆದಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಪ್ರಯೋಜನ, ಆರೋಗ್ಯದ ಪ್ರಯೋಜನ ತೆಗೆದುಕೊಳ್ಳಿ. ಹಾಗೆ ಎಲ್ಲರೂ ಬರುವಾಗ ತಮ್ಮದೇ ಆದ ಒಂದು ಯೋಗ ಮ್ಯಾಟ್ ತರಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೇನೆ. ಸರಿಯಾದ ಸಮಯಕ್ಕೆ 5:30 ಬೆಳಗ್ಗೆ.
ಇಲ್ಲ ಅಂತ ಒಂದು ತೆಕ್ಕಿಗೆ ಇಲ್ಲ ಆ ಕಡೆ ಚೇರ್